ಲಿವರ್ ಫುಲ್ ಮಾಡಬೇಕಾ? ಮಾಡಿ ಮಾಡಿ. ಒಂದೇ ಕಿಕ್ ಅಲ್ಲಿ ಸ್ಟಾರ್ಟ್ ಸರ್. ಇದು ಆಗೋಯ್ತಾ ಸ್ಟಾರ್ಟ್ ನೋಡಿ. ಸೊ ಇದು 8,500 ವ್ಯಾಟ್ ಔಟ್ಪುಟ್ ಬರುತ್ತೆ, ಮ್ಯಾಕ್ಸಿಮಮ್ 9,000 ವ್ಯಾಟ್ ಔಟ್ಪುಟ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಬ್ರೇಕ್ ಸಿಸ್ಟಮ್ ಕೂಡ ಇದೆ, ಒಂದು ಫೀಚರ್. ಇದಂತೂ ಟ್ರಾಲಿ ನೋಡಿದಿರ ನೀವು? ಹೌದು. ಸೊ ಇದೇ ತರ ಇಲ್ಲಿ ಬ್ರೇಕ್ ಸಿಸ್ಟಮ್ ಇದೆ. ಬ್ರೇಕ್ ಆಗ್ಬಿಟ್ಟ ಅಂದ್ರೆ ಇದು ಅಳ್ಳಾಡಲ್ಲ ಸರ್. ಡೈರೆಕ್ಟ್ ಆಗಿ ನೀವು ಟೈಪ್ ಸಿ ಹಾಕೊಂಡು ಸೊ ಮೊಬೈಲ್ ಚಾರ್ಜನ್ನ ನೀವು ಪಡಿಬಹುದು. ಓಬೋ ಇದು ಹೊಡಿರಿ ಹೊಡಿರಿ ಹೊಡಿರಿ. ಓಲೆ ಆಗೋಯ್ತು. ಹೊಡೆದಾಕಿ ಸರ್, ಇನ್ನೊಂದು 2 ರೌಂಡ್ ಹೊಡಿರಿ. ಅಬ್ಬಾ ಪವರ್ ಜನರೇಟ್ ಆಗ್ತಾ ಇದೆ. ಹೌದು. ಸೊ ಇಲ್ಲಿಂದ ನಮ್ ಇದಕ್ಕೆ ಬರ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ. ಸೊ ಇಲ್ಲಿಂದ ಇವರು ಹೊಡಿತಾ ಇದ್ದಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ನೋಡಿ, ಒಂದು ಜನರೇಟರ್ ಅಂತ ಹೆಸರು ಬರ್ತಾ ಇದ್ದಾಗೆ ನಮ್ಮ ಮೈಂಡಲ್ಲಿ ಬರೋದೇನು, ನಮ್ಮ ಮನೆಯಲ್ಲೋ ಅಥವಾ ಬಿಲ್ಡಿಂಗಲ್ಲೋ ಒಂದು ದೊಡ್ಡದಾಗಿ ಒಂದು ಕಡೆ ಕುತ್ಕೊಂಡಿರುತ್ತೆ. ಇಲ್ಲ ಅಂತಂತಂದ್ರೆ ಒಂದು ಅಂಗಡಿಯ ಬಾಗಿಲಲ್ಲಿ ದೊಡ್ಡದಾಗಿರುತ್ತೆ. ಅದು ನಮ್ಮ ಮೈಂಡಿಗೆ ಬರುವಂಥದ್ದು. ಅಷ್ಟೇ ಅಲ್ಲದೆ DG ಜನರೇಟರ್ನ ಒಂದು ಮನಸ್ಸಿಗೆ ಬರ್ತಾ ಇದ್ದಂಗೆ ಫಸ್ಟ್ ಬರೋದೆ ನಾಯ್ಸ್ ಪೊಲ್ಯೂಷನ್, ದೂರಾಗಿ ಹೊಡ್ಕೊತಾ ಇರುತ್ತೆ ಅನ್ನೋದು ಬರುತ್ತೆ. ಜೊತೆಯಲ್ಲಿ ಲಿಮಿಟೆಡ್ ಯೂಸೇಜು ತುಂಬ ಪ್ರಾಬ್ಲಮ್ಸ್ಗಳು. ಏನು DG ಸೆಕ್ಷನ್ಸ್ ಅಂತ ಇದೆ, ಜನರೇಟರ್ ಸೆಕ್ಷನ್ಸ್ ಅಂತ ಇದೆ, ಇಲ್ಲಿ ಎಲ್ಲರೂ ಹೇಳೋದು ಒಂದೇ, ಪ್ರಾಬ್ಲಮ್ಸ್. ಆದರೆ ಈ ಪ್ರಾಬ್ಲಮ್ಸ್ ಎಲ್ಲ ಬೇಡ. ಬನ್ನಿ, ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆ ಜನರೇಟರ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇದನ್ನು ನಮಗೆ ತೊಗೊಂಡ್ಬರ್ತಾ ಇರುವಂಥವ್ರು ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ. ಹೌದು ವೀಕ್ಷಕರೇ, ಜನರೇಟರ್ ಹೀಗೂ ಇರ್ಬೋದಾ ಅಂತ ನೀವು ಯೋಚನೆ ಮಾಡಬೇಕು, ಆ ರೀತಿಯಲ್ಲಿ ತೊಗೊಂಬಂದಿದ್ದಾರೆ. ಆ್ಯಂಡ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರಫೀಸ್ ಸರ್ ಇಲ್ಲಿ ಪಕ್ಕದಲ್ಲಿ ಕಾಯ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಹೆಚ್ಚಿನ ಮಾಹಿತಿ ಅಂತ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಲ್ಲ, ಜನರೇಟರ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸೂಟ್ ಕೇಸ್ ಕೂತ್ಕೊಂಡ್ಬಿಟ್ಟಿದ್ದೀರಾ ನೀವು. ನಾನು ವೀಕ್ಷಕರಿಗೆ ಸರ್ ಕಾಂಪ್ಯಾಕ್ಟ್ ಆಗಿರೋ ಜನರೇಟರ್ ತೋರಿಸ್ತೀನಿ ಅನ್ಕೊಂಡಿರಲ್ಲ ನೀವು ಅನ್ಕೊಂಡ್ಬಂದೆ. ಎಲ್ಲ ಸೂಟ್ ಕೇಸ್ ಇದ್ಬಿಟ್ಟಿದೆ. ಏನ್ ಸರ್ ಇದು? ಅದೇ ಸರ್ ಕಾಂಪ್ಯಾಕ್ಟ್. ಇದೇ ಕಾಂಪ್ಯಾಕ್ಟ್. ಸೂಟ್ ಕೇಸ್ ಅಂದ್ರೇನೆ ಕಾಂಪ್ಯಾಕ್ಟ್. ಸೊ ಇದೇನೇ ಜನರೇಟರ್ಸ್. ಹೌದು ಸರ್. ಸೊ ನೀವು ಶಾಕ್ ಆಗಿರ್ಬೇಕು, ಏನ್ ಗುರು ಈ ತರ ಚಿಕ್ಕ ಸೂಟ್ ಕೇಸ್ ತೋರಿಸ್ತಾ ಇದಾರೆ, ಇದನ್ನ ಜನರೇಟರ್ ಅಂತ ಇದಾರೆ ಅಂತ ಹೇಳ್ಬಿಟ್ಟು. ಸರ್ ನನಗೂ ಡೌಟೇ. ನಾನು ಇನ್ನೂವರೆಗೆ ನೋಡಿರೋ ಪ್ರಕಾರ ನಾನು ಕೂಡ ಒಂದು ಬಿಲ್ಡಿಂಗ್ ಅಲ್ಲೆಲ್ಲ ವರ್ಕ್ ಮಾಡ್ಬೇಕಾದ್ರೆ ಒಂದು ಇಡೀ ರೂಮ್, ಅರ್ಧ ರೂಮ್ ಬೇಕು ಸರ್ ಜನರೇಟರ್ಗೆ. ಇವನ್ ಅಂಗಡಿಗಳ ಎದುರುಗಡೆನೂ ಅಷ್ಟೇ, ಮಿನಿಮಮ್ ಒಂದು 3 feet by 3 feet ಬೇಕು. ಇವೆಲ್ಲ ಆ ಕೆಪಾಸಿಟಿ ಮ್ಯಾಚ್ ಮಾಡುತ್ತಾ ನಿಮ್ಮ ಜನರೇಟರ್? ಸರ್ ಇವತ್ತು ಏನೇನ್ ಪಾಯಿಂಟ್ ನಾನು ಹೇಳ್ತೀನಿ ಜನರೇಟರ್ ಬಗ್ಗೆ, ಸೊ ವೀಕ್ಷಕರು ಅದಕ್ಕೆ ವಾವ್ ಅಂತ ಹೇಳ್ತಾನೆ ಇರ್ತಾರೆ. ಡೆಫಿನೆಟ್ಲಿ ಆ ತರ ಫೀಚರ್ಸ್ ಇದೆ. ಫೀಚರ್ಸ್ ಅಲ್ಲಿ ಅಂತೂ ಫುಲ್ಲಿ ಲೋಡೆಡ್. ಇಂಡಿಯಾದಲ್ಲೇ ಫಸ್ಟ್ ಟೈಮು, ವರ್ಲ್ಡ್ ಅಲ್ಲಿ ಇದ್ರದ್ದು ಬೇರೆ ಕಾಪಿನೇ ಸಿಗಲ್ಲ. ಆ ತರ ಒಂದು ಜನರೇಟರ್. ಸೊ ಇವತ್ತಿನ ವಿಡಿಯೋನಲ್ಲಿ ಪರಿಚಯ ಮಾಡಿಕೊಡಿಸ್ತೀನಿ. ಒಂದು ಇದು ಬರುತ್ತೆ, ಟ್ರೆಂಡ್ ಇದೆ, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಇದು ಓನ್ಲಿ ಲುಕಿಂಗ್ ಲೈಕ್ ಅ ವಾವ್ ಅಲ್ಲ, ಇದು ಪರ್ಫಾರ್ಮಿಂಗ್ ಲೈಕ್ ಅ ವಾವ್ ಅಂತ ಹೇಳ್ತೀರಾ ನೀವು? 100% ಕರೆಕ್ಟ್. ಆಲ್ಮೋಸ್ಟ್ ಇದು 3 ಸೇರಿಸಿದ್ರೆ ಒಂದು ಜನರೇಟರ್ ಇಲ್ಲಿವರೆಗೆ ಅಲ್ವಾ? ಸೊ ಆ ಪರ್ಫಾರ್ಮೆನ್ಸ್ ನ ಈ ಜನರೇಟರ್ ಮ್ಯಾಚ್ ಮಾಡುತ್ತಾ ಸರ್? ಎಲ್ಲ ಟೆಸ್ಟ್ ಮಾಡಿ ಅದಕ್ಕೋಸ್ಕರ ಲೋಡ್ ನೋಡಿ, ಪ್ಯಾನಲ್ಸ್ ಎಲ್ಲ ಹಾಕಿ ಅದೆಲ್ಲ ಇದ್ರದೇನ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇವತ್ತು ತೋರಿಸ್ಕೊಡ್ತೀವಿ. ಜನರಿಗೆ ಏನ್ ಮೈಂಡ್ ಸೆಟ್, ಸೌಂಡು, ಮರಿ ಆನೆ ಸಾಕ್ದಂಗೆ ಅಕ್ಕಪಕ್ಕದವರು ಬಂದು ಅದನ್ನ ತಳ್ಳಬೇಕು, ಇಲ್ಲ ಒಂದು 10-15 ಜನ ಅದಕ್ಕೆ ಹಿಡ್ಕೊಂಡು ಎತ್ತಬೇಕು, ಇಳಿಸ್ಬೇಕು. ಈವನ್ ಬಿಲ್ಡಿಂಗ್ ಗಳಲ್ಲಿ ಒಂದ್ಸತಿ ಜನರೇಟರ್ ತಂದು ಇಟ್ಬಿಟ್ರೆ ಏರಿಯಾಗೆ ಗೊತ್ತಾಗುತ್ತೆ ಇವ್ರ ಮನೇಲಿ ಜನರೇಟರ್ ಇದೆ ಅಂತ. ಜನರೇಟರ್ ಅಂತ ಬಂದಾಗ ಇಡೀ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಬೆರಳೆಣಿಕೆಯಷ್ಟು ಬ್ರ್ಯಾಂಡ್ ಇರಬಹುದು, 1 2 3 ಮೇನ್ ಬ್ರ್ಯಾಂಡ್. ನಿಮ್ಮ ಈ ಬ್ರ್ಯಾಂಡ್ ನಾನು ಜಾಸ್ತಿ ಕೇಳಿಲ್ಲ, ನಮ್ಮ ವೀಕ್ಷಕರು ಕೇಳಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅಥವಾ ತಿಳಿಸಬಹುದಾ ನಮ್ಗೆ ಯಾವ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು? ಡೆಫಿನೆಟ್ಲಿ ಸರ್. ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಲ್ಲಿ ಯಾವತ್ತು ಇದು ಇನ್ನೋವೇಟಿವ್ ಪ್ರಾಡಕ್ಟ್ ಬರುತ್ತೆ, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹಾಗೂ
ಒಳ್ಳೆ ಗ್ಯಾರಂಟಿ ವಾರಂಟಿ ಇಲ್ಲಿ. ಪ್ರತಿಯೊಂದು ಪ್ರಾಡಕ್ಟು ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ತೋರಿಸಿದೀವಿ ನಾವು. ಯಾಕಂದ್ರೆ ಕ್ವಾಲಿಟಿ ಇರೋದ್ರಿಂದ ನಾವು ಅದಕ್ಕೆ ಇನ್ವೆಷನ್ ಮಾಡ್ತೀವಿ, ಇಲ್ಲ ಅಂದ ಒಂದು ಹೇಳ್ಬಿಟ್ಟು ಮಾಡಿಸ್ತೀವಿ ಔಟ್ಸೈಡ್ ಇಂದ. ಸೊ ಇದು ಒಂದು ಬ್ರ್ಯಾಂಡ್ ಸೆಲೆಕ್ಟ್ ಮಾಡೋದಕ್ಕೆ ಏನಕ್ಕೆ ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಈ ಬ್ರ್ಯಾಂಡ್ ಗ್ಲೋಬಲಿ ಫೇಮಸ್ ಆಗಿರೋಂಥ ಬ್ರ್ಯಾಂಡ್. ಇಡೀ ವರ್ಲ್ಡ್ ಅಲ್ಲಿ 11 ಬ್ರಾಂಚಸ್ ಇದೆ ಓವರ್ಸೀಸ್, ಇಡೀ ಎಂಟೈರ್ ವರ್ಲ್ಡ್ ಅಲ್ಲಿ. ಓಕೆ ಓಕೆ. ಸೊ ಇದು ಇಂಪೋರ್ಟೆಡ್. ಈ ಟೆಕ್ನಾಲಜಿ ಬಂದ್ಬಿಟ್ಟು ಇನ್ವರ್ಟರ್ ಸೀರೀಸ್. ಸೊ ಇಷ್ಟು ದಿವಸ ಏನ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ವಿ, ಬ್ರ್ಯಾಂಡ್ ಅಂದ್ರಲ್ಲ, ಒಂದೆರಡು ಬ್ರ್ಯಾಂಡ್ ನಂಬರ್ 1, ಬ್ರ್ಯಾಂಡ್ ನಂಬರ್ 2, ಬ್ರ್ಯಾಂಡ್ ನಂಬರ್ 3 ಇದ್ರು ಕೂಡ ಎಂಟೈರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ 2 ಮಾತ್ರ ಇನ್ವರ್ಟರ್ ಸೀರೀಸ್ ಇರೋದು. ಇದರಲ್ಲಿ 8 ವೆರೈಟಿ ಇದೆ. ಇವತ್ತು ಈ ವಿಡಿಯೋನಲ್ಲಿ ತೋರಿಸ್ತೀನಿ 8 ವೆರೈಟಿ ಮಾಡೆಲ್ಸ್ ಕೂಡ ಇನ್ವರ್ಟರ್ ಸೀರೀಸ್. ಬೇರೆದೆಲ್ಲ ಮಾರ್ಕೆಟ್ ಅಲ್ಲಿ ಇರೋದು ಆಲ್ಟರ್ನೇಟರ್ ಸೀರೀಸ್. ಏನು ಡಿಫರೆನ್ಸ್ ಎಲ್ಲ ನಾನು ನಿಮಗೆ ಡೆಮೋ ಕೊಡ್ತೀನಿ. ಸೊ ಕಂಪ್ನಿ 30 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ಇದು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ನಾವು ಗೂಗಲ್ ಮಾಡಬಹುದಾ ಈ ಕಂಪನಿ ಬಗ್ಗೆ? ಸರ್ ನಾನು ಹೇಳೋದು ತಪ್ಪಾಗಿರ್ಬೋದು, ನೀವು ಹೇಳೋದು ತಪ್ಪು. ಫೋನ್ ಯಾವತ್ತು ತಪ್ಪಾಗಲ್ಲ. ಜಸ್ಟ್ ಸೆನ್ಸಿ ವರ್ಡ್ ನೋಡ್ಕೊಳ್ಳಿ, ಎಷ್ಟು ದಿವಸದಿಂದ ಇದೆ, ಏನ್ ಕ್ವಾಲಿಟಿ ಇದೆ, ಸೊ ಎಲ್ಲಿ ಬರ್ತಾ ಇದೆ, ಮತ್ತೆ ಟೆಕ್ನಾಲಜಿ ಯಾವ ತರ ಇದೆ ಅಂತ. 120+ ಕಂಟ್ರೀಸ್ ಅಲ್ಲಿ ಸೊ ಇದರದ್ದು ಪೇಟೆಂಟ್ ರಿಜಿಸ್ಟರ್ಡ್ ಆಗಿದೆ. ಕ್ವಾಲಿಟಿಗಂತೂ ಇನ್ವೆನ್ಷನ್ ಇನ್ನ ಬರ್ತಾನೆ ಇದೆ. ಸೊ ಆ ಕ್ವಾಲಿಟಿ, ಆ ಪರ್ಫಾರ್ಮೆನ್ಸು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅದು ನಿಮ್ಮ ಚಾನೆಲ್ಗೆ, ನಮ್ಮ ವ್ಯೂವರ್ಸ್ಗೆ ಕೊಡೋಣ ಅಂತ ಇವತ್ತು ನಂಗೆ ಬಂದಿರೋದು. ಯಾರ್ಯಾರು ಜನರೇಟರ್ ಯೂಸ್ ಮಾಡ್ತಾರೆ ನಿಮ್ಮ ಪ್ರಕಾರ? ಸೊ ಎಲ್ಲರೂ ಜನರೇಟರ್ ಅಂದ್ರೆ ದೊಡ್ಡ ಜನರೇಟರ್ ಇನ್ವರ್ಟರ್ ಟೆಕ್ನಾಲಜಿ ತಗೊಂಬರಕ್ ಆಗಲ್ಲ. ಸೊ ಏನಕ್ಕೆ ತಗೊಂಬರಕ್ ಆಗಲ್ಲ, ಅದಕ್ಕೆ ಇವತ್ತು ಮಾರ್ಕೆಟ್ ಅಲ್ಲಿ ಅಫೋರ್ಡ್ ಮಾಡಕ್ ಆಗಲ್ಲ. ಸೊ ಅಫೋರ್ಡ್ ಮಾಡಕ್ಕಾಗಲ್ಲ ಒಂದೇ ಕಾರಣಕ್ಕೆ ನಾವು ಆಲ್ಟರ್ನೇಟಿವ್ ನೋಡ್ತಾ ಇದೀವಿ, UPS ನೋಡ್ತಾ ಇದೀವಿ, ಸೋಲಾರ್ ನೋಡ್ತಾ ಇದೀವಿ. ಅದಕ್ಕೆ ಸೊ ಈ ಜನರೇಟರ್ಸ್ ನಿಮಗೆ ಅಫೋರ್ಡು ಆಗುತ್ತೆ, ಮತ್ತೆ ಆಲ್ಮೋಸ್ಟ್ 60 to 70% ಏನು ಎಕನಾಮಿಕ್ ಪಾಪ್ಯುಲೇಷನ್ ಇದೆ ಎಲ್ಲರೂ ಯೂಸ್ ಮಾಡಬೇಕು. ಯೂಸ್ ಆಗುತ್ತೆ. UPS ಇರೋರು ಯೂಸ್ ಮಾಡಬೇಕು, UPS ಇಲ್ದಿರೋರು ಯೂಸ್ ಮಾಡಬೇಕು, ಜನರೇಟರ್ ಯಾರು ಇಟ್ಕೊಂಡಿದಾರೋ ಅವರು ಕೂಡ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಏನಕ್ಕೆ ಅಂದ್ರೆ ನಾನು ತಿಳಿಸ್ಕೊಡ್ತೀನಿ. ಆ ಪವರ್ ಕಂಟಿನ್ಯೂಟಿ ಸಿಗ್ತಾ ಇದೆಯಾ? ಸಿಗಲ್ಲ. ಆದ್ರೂ ಇಲ್ಲಿ ಆಲ್ಮೋಸ್ಟ್ 80% 90% ಎಫಿಷಿಯನ್ಸಿ ಬರ್ತಾ ಇದೆ ಪವರ್. ಒಂದು ಕೆಲಸ ಮಾಡಿ, ಸಪೋಸ್ ಏನಾರ ಒಂದು ಲೈಟ್ ಕಂಬ ಬಿದ್ದೋಯ್ತಾ, ಏನೋ ಇದ್ದಾಯ್ತು, ಬಿದ್ದೋದ್ರೆ ಸೊ ಪಂಪ್ ರನ್ ಮಾಡೋಕ್ಕಾಗುತ್ತಾ UPS ಅಲ್ಲಿ? ಆಗಲ್ಲ. ಐರನ್ ಬಾಕ್ಸ್ ಯೂಸ್ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಸೊ ಬೇರೆ ಹೋಮ್ ಅಪ್ಲಯನ್ಸಸ್ ಇರಲಿ, ಫ್ರಿಡ್ಜ್ ಇರಲಿ, AC ಇದೆ, ಆನ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ನಮ್ಮ ಜನರೇಟರ್ ಈವನ್ ಸೋಲಾರ್ ಇನ್ವರ್ಟರ್ ಅಲ್ಲೂ ಸಾಧ್ಯ ಇಲ್ಲ. ಹೌದು. ಯಾಕಂತಂದ್ರೆ ಹೈ KVs ಹಾಕೊಬೇಕಾಗತ್ತೆ. ಹೈ KVs ಅಂದ್ರೆ 2 kW 3 kW. ಅದೇ 3 kW ನೀವು ಹಾಕೊಂತ 5 ಲಕ್ಷ ರೂಪಾಯಿ ಬೇಕು ನಿಮ್ಗೆ. ಹೌದು ಸರ್. ಯಾರು ಸರ್ 5 ಲಕ್ಷ ರೂಪಾಯಿ ಹಾಕಕ್ಕೆ ಹೋಗ್ತಾರೆ? ಅದಕ್ಕೆ ಇದು ಒಂದೇ ಸೊಲ್ಯೂಷನ್, ಸೆನ್ಸಿ ಇನ್ವರ್ಟರ್ ಸೀರೀಸ್ ಜನರೇಟರ್. ಸೊ ಪ್ರತಿ ಮನೆಗೆ ನೀವು ಅನ್ಕೊಂಬೇಡಿ ಇದೇನಪ್ಪ ಕಮರ್ಷಿಯಲ್ ವಿಡಿಯೋ ಇದು, ನಮ್ಗೆ ಸಂಬಂಧ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಪ್ರತಿ ಮನೆಗೂ ಕೂಡ ಈ ಚಿಕ್ಕದ್ರಿಂದ ಹಿಡಿದು ಆ ದೊಡ್ಡದ್ರವರೆಗೆ ಉಪಯೋಗ ಇದ್ದೇ ಇದೆ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಫಸ್ಟ್ ಬೇಸಿಕ್ ಮಾಡೆಲ್ ನಮ್ಮ ಹತ್ರ ಬಂದ್ಬಿಟ್ಟು ಸ್ಟಾರ್ಟಿಂಗ್ 1.5 kW ಇಂದ ಹಿಡಿದು 9 kW ವರೆಗೂ ಯೂಸ್ ಮಾಡೋ ಜನರೇಟರ್ಸ್ ಇದೆ. ಸಿಂಗಲ್ ಫೇಸ್ ಪೆಟ್ರೋಲ್ ಇಂಜಿನ್ 4 ಸ್ಟ್ರೋಕ್ ಇಂಜಿನ್ ಅಲ್ಲಿ ರನ್ ಆಗುತ್ತೆ. ಏನ್ ಇಂಜಿನ್ ರೆಡಿ ಆಗ್ತಾ ಇದೆ, ಬ್ರಾಂಡ್ ನಂಬರ್ 1 ಇರ್ಲಿ, 2 ಇರ್ಲಿ, 3 ಇರ್ಲಿ, ಒಂದೇ ಇನ್ ಹೌಸ್ ಅಲ್ಲಿ ಪ್ರೊಡಕ್ಷನ್ ಆಗ್ತಾ ಇರೋದು. ಒಂದೇ ಕಡೆ ಇನ್ನೋಸ್ ಆಗ್ತಾ ಇರೋದು. ಸರ್ ಎನಿ 2-wheeler ಮೆಕ್ಯಾನಿಕ್ ಮೊಫೆಡ್ ಯೂಸ್ ಮಾಡ್ತಾರಲ್ಲ ಸ್ಕೂಟಿ, ಅದನ್ನ ರೆಡಿ ಮಾಡಬಹುದು. ಇದು ನಮ್ಮ ಭಾರತದ ಮೂಲೆ ಹಳ್ಳಿಗೂ ತಗೊಂಡು ಹೋಗ್ಬೋದು ಇದನ್ನ. ಅದಕ್ಕೋಸ್ಕರ ಸರ್ ತಂದಿರೋದು ಇವತ್ತು. ಸೊ ಬೇಗ ಫಸ್ಟ್ ಮಾಡೆಲ್ ಯಾವ ತರ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಬನ್ನಿ ವೀಕ್ಷಕರೇ. ಫಸ್ಟ್ ಗೆ ನೋಡಿ SC 1500 ಫಸ್ಟ್ ವಾವ್ ಫೀಚರ್ ನೋಡಿ ಇದರಲ್ಲಿ. ಓಕೆ ನೋಡಿ ಇಲ್ಲಿ. ಸೊ ತುಂಬಾ ಈಸಿ. ಸೊ ಇದು 1.5 kW ಜನರೇಟರ್ ಅಂತ ಅರ್ಥ ಮಾಡ್ಕೊಂತೀರಾ ನೀವು? 1.5 kW ನಂಬ್ತೀರಾ? ಇಲ್ಲ ಸರ್. ನೋಡಿ ಸರ್, ಇಲ್ಲಿ ನಮ್ ಕ್ಯಾಮ್ರಾ ಇಟ್ಕೊಂಡಂಗ ಜೊತೆ 2 ಇಟ್ಕೊಬಹುದು. ಹೌದಲ್ಲ ಸರ್, ಇದು ಇಷ್ಟು ಈಸಿನಾ? ಇದು 1.5 kW ಸಿಂಗಲ್ ಫೇಸ್. ಸೊ ಮತ್ತೆ ಸ್ಟಾರ್ಟ್ ಮಾಡೋದು ತುಂಬಾ ಪ್ರೀತಿಯಿಂದ ಸ್ಟಾರ್ಟ್ ಮಾಡೋದು. ಹೆಣ್ಮಕ್ಳು ಕೂಡ ಸ್ಟಾರ್ಟ್ ಮಾಡೋದು. ಹೇಳಿ ಸರ್, ಏನೇನ್ ಮಾಡ್ಬೇಕು? ಏನಿಲ್ಲ ಸರ್, ಸಿಂಪಲ್ ಇದನ್ನ ಮೇನ್ ಸ್ವಿಚ್ ಆನ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಪೆಟ್ರೋಲ್ ಆನ್ ಇದೆ, ಚೌಕು ಇದು ಸ್ಟಾರ್ಟಿಗೆ ಇಟ್ಕೊಬೇಕು. ಲಿವರ್ ಫುಲ್ ಮಾಡ್ಬೇಕಾ? ಮಾಡಿ ಒಂದೇ ಕಿಕ್ ಅಲ್ಲಿ ಸ್ಟಾರ್ಟ್ ಸರ್. ಇದು ಆಗೋಯ್ತಾ ಸ್ಟಾರ್ಟ್? ನೋಡಿ. ಸೊ ಇದು ಚೌಕ್ ನೀವು ಈ ಕಡೆ ಹಾಕೊಬೇಕಷ್ಟೇ. ಇದು ಚೌಕ್ ಇದು ಮಾಡಬೇಕು ಸರ್. ಸ್ಟಾರ್ಟ್ ಆಗಿದೆಯಾ ಇಲ್ವೋ ನೋಡಿ. ಅಲ್ಲ ನಂಗೆ ಡೌಟ್ ಸರ್, ಜನರೇಟರ್ ಇಷ್ಟೇ ಸೌಂಡಾ? ನೋಡಿ ಸರ್, ಏನ್ ಹೇಳಿದೆ ನಾನು ಸ್ಟಾರ್ಟಿಂಗ್ ಅಲ್ಲೇ, ಇದು ಒಂದು ವಾವ್ ಫೀಚರ್. ಓಕೆ. ಸೌಂಡ್ ಲೆಸ್ ದೆನ್ 60 dB ಬರುತ್ತೆ ಸೌಂಡ್. ಸೊ ಇದರಲ್ಲಿ ಫೀಚರ್ಸ್ ಅಂತೂ ಟಾಪ್ ಎಂಡ್ ಅಂತ ಹೇಳ್ತೀವಲ್ಲ, ಆ ತರ ಫೀಚರ್ಸ್. ಇದ್ರದ್ದು ಒಂದು ಕಂಪ್ಯಾರಿಸನ್, ಒಂದು ಫೋಟೋ ಕಾಪಿ, ಇನ್ನೊಂದು ನನಗೆ ಮಾಡೆಲ್ ಬೇಕು ಅಂದ್ರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಇಲ್ವೇ ಇಲ್ಲ. ಇದರಲ್ಲಿ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ವೋಲ್ಟೇಜ್
230 ವೋಲ್ಟೇಜ್ ಬರುತ್ತೆ ಫ್ರೀಕ್ವೆನ್ಸಿ. ಸೊ ಮತ್ತೆ ಇಲ್ಲಿ ನಿಮಗೆ ಅವರ್ಸ್ ಮೀಟರ್ ಇರುತ್ತೆ, ಮಿನಿಟ್ ಮೀಟರ್ ಇರುತ್ತೆ. ಸೊ ಇಲ್ಲಿ ಲೋ ಲೆವೆಲ್ ಸ್ಪೋರ್ಟ್ಸ್ ಮೋಡ್, ಈಕೋ ಮೋಡ್ ಆನ್ ಮಾಡ್ಕೊಂಡ್ರೆ ನಿಮಗೆ ಮೈಲೇಜ್ ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಬರುತ್ತೆ ಲೋಡ್ ಕಮ್ಮಿ ಇದ್ದಾಗ. ಲೋಡ್ ಜಾಸ್ತಿ ಇದ್ದಾಗ ಇದನ್ನ ಆಫ್ ಮಾಡ್ಕೊಬೇಕು ಅಷ್ಟೇ. ಸೊ ಇಲ್ಲಿ ಇನ್ನೊಂದು ವಾವ್ ಫೀಚರ್ ಏನಂದ್ರೆ, ಸೊ ಇದರಲ್ಲಿ ಮೊಬೈಲ್ ಚಾರ್ಜ್ ಮಾಡಬಹುದು ಸರ್. USB ಕೊಟ್ಟಿದ್ದಾರೆ, USB 5 ವೋಲ್ಟ್ಸ್ ಎರಡು ಕೊಟ್ಟಿದ್ದಾರೆ. ಹೌದು, ಡೈರೆಕ್ಟ್ ಆಗಿ ನೀವು ಟೈಪ್ ಸಿ ಹಾಕೊಂಡು ಸೊ ಮೊಬೈಲ್ ಚಾರ್ಜನ್ನ ನೀವು ಪಡಿಬಹುದು. ಚಾರ್ಜಿಂಗ್ ಆಗ್ತಾ ಇದೆಯಾ ಸರ್? ಆಗ್ತಾ ಇದೆ. ಇನ್ನೂವರೆಗೂ ಮಾರ್ಕೆಟ್ ಅಲ್ಲಿ ಏನಿದೆ ಜನರೇಟರ್, ಸೊ ಈ ಫೀಚರ್ ಇಲ್ವೇ ಇಲ್ಲ. ನೀವು 1200 ವ್ಯಾಟ್ ರೇಟೆಡ್ ಔಟ್ಪುಟ್ ಇದ್ರದ್ದು 1.2 kV, ಮ್ಯಾಕ್ಸಿಮಮ್ 1.5 kV ಕೊಟ್ಟರು ನಿಮಗೆ ಈ ಫ್ರೀಕ್ವೆನ್ಸಿ 1 ಕೂಡ ಕಮ್ಮಿ ಆಗಲ್ಲ. ಮತ್ತೆ ಅರ್ಥಿಂಗ್ ಇದು ಆಗಿದೆ. ಇಲ್ಲಿ ನೀವು ಔಟ್ಪುಟ್ ತಗೊಳ್ಳೋದಕ್ಕೆ ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ಬೋದು ಇದ್ರೊಳಗೆ? ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟು ನಿಮಗೆ 2.5 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಬರುತ್ತೆ. ಸೊ 1 ಲೀಟರ್ ಪೆಟ್ರೋಲ್ ನಿಮಗೆ 2.5 ಗಂಟೆಯಿಂದ 3 ಗಂಟೆ ಮೈಲೇಜ್ ಬರುತ್ತೆ. ಒಂದು ವಾವ್ ಫೀಚರ್. ಇಡೀ ವರ್ಲ್ಡ್ ಅಲ್ಲೇ ಈ ತರ ಮೈಲೇಜ್ ಕೊಡುವಂತದ್ದು ಅದು 1500 ವ್ಯಾಟ್ 1.5 kV ಇರೋಂಥ ಜನರೇಟರ್ ಈ ಸೆನ್ಸಿ SC 1500. ಇದರಿಂದ ನಾವು ಏನೇನ ರನ್ ಮಾಡ್ಬೋದು? ಸೊ ಸಪೋಸ್ ಇದರಲ್ಲಿ ನೋಡಿ ನೀವು ಒಂದು 10 LED ಬಲ್ಬ್, 4 ಫ್ಯಾನ್, ಫ್ರಿಡ್ಜ್, ಮಿಕ್ಸಿ, ಟಿವಿ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಬಹುದು. ಮನೆ ಪರ್ಪಸ್ ಗೆ ಯೂಸ್ ಆಗುತ್ತೆ ಇದು. ಸರಿ. ಸೊ ಇದರಲ್ಲಿ ವಾಷಿಂಗ್ ಮಿಷಿನ್ ರನ್ ಮಾಡಬಹುದು. ಹೌದು, ರನ್ ಮಾಡಬಹುದು, ಲೋಡ್ ಸ್ವಲ್ಪ ಕಮ್ಮಿ ಮಾಡಿದ್ರೆ. ಇದೇ ತರ ನೀವು ಒಂದು 1/2 HP ಸೆಲ್ಫ್ ಪ್ರೈಮಿಂಗ್ ಪಂಪ್ ಕೂಡ ರನ್ ಮಾಡಬಹುದು. ಇದು ಒಂದು ಮನೆಗಾಯ್ತು, ಸಣ್ಣ ಪುಟ್ಟ ಸ್ಟೇಷನರಿ ಶಾಪ್ ಆಯ್ತು, ಜ್ಯೂಸ್ ವ್ಯಾನ್ ಆಯ್ತು, ಮತ್ತೆ ನಿಮಗೆ ಈ ಟೇಲಾ ಗಾಡಿ ಬರುತ್ತಲ್ಲ, ಫುಡ್, ಪಾನಿಪುರಿ ಅಂಗಡಿ ಇರಲಿ, ಕಬಾಬ್ ಅಂಗಡಿ ಇರಲಿ, ಸೊ ಎಲ್ಲದಕ್ಕೂ ಒಂದು 7 ತರ ಪ್ರಾಡಕ್ಟ್ ಇದೆ. ಇವನು ಹೊಗೆನೂ ಬರಲ್ಲ ಇದರಲ್ಲಿ? ಹೌದು ಸರ್, ಕಾಣಿಸೇ ಇಲ್ವಲ್ಲ ನಮಗೆ ಹೊಗೆ ಮಾಡಿದ್ರೆ. ಕರೆಕ್ಟ್ ತಾನೆ? ಓಕೆ. ಸೊ ನೆಕ್ಸ್ಟ್ ಮಾಡೆಲ್ ಹೋಗೋಣ. ನೆಕ್ಸ್ಟ್ ಮಾಡೆಲ್ ಓಕೆ. ಮುಂಚೆ ಫಸ್ಟ್ ಟೈಮ್ ಪ್ರೈಸ್ ಹೇಳ್ಬಿಡೋಣ ಸರ್. ನಾವು ಪ್ರೈಸ್ ಹೇಳ್ಬಿಡೋಣ ಸರ್. ಇದು ಮಾರ್ಕೆಟ್ ಬೆಲೆ ಕೇವಲ 43,500 ರೂಪಾಯಿ ಮಾತ್ರ. ಇದು 43,500? ಹೌದು. ಗ್ಯಾರಂಟಿ ವಾರಂಟಿ ಸರ್? ಗ್ಯಾರಂಟಿ ವಾರಂಟಿ ಹಾಟ್ ಸ್ಟಾರ್ ಅಂದ್ರೇನೆ ಎರಡನೇ ಹೆಸರು ಗ್ಯಾರಂಟಿ ವಾರಂಟಿ. 40 ಕಡೆ ನಿಮಗೆ ಸರ್ವಿಸ್ ಸಿಗೋಂತ ಬ್ರ್ಯಾಂಡ್ ಹಾಟ್ ಸ್ಟಾರ್. ಸೊ ಅಂತದ್ರಲ್ಲಿ ನಿಮಗೆ ಎಂಟೈರ್ ಜನರೇಟರ್ಗೆ 1 ವರ್ಷ ವಾರಂಟಿ ಕೊಡ್ತೀವಿ. ಸ್ಟಾರ್ಟಿಂಗ್ ಹೇಳಿದೆ, ಯಾರು ಜನರೇಟರ್ ಇದೆ ಅವರು ಕೂಡ ಇದನ್ನ ಪರ್ಚೇಸ್ ಮಾಡಬೇಕು ಅಂತ. ಸಪೋಸ್ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಒಂದು 3 FTR ಬಿಲ್ಡಿಂಗ್ ಇದ್ರೆ ಒಂದು 6 ರೂಮ್ ಇದೆ ಅನ್ಕೊಳ್ಳಿ, ಒಂದ್ 10-15 ಜನ ಮಲಗಿದಾರೆ ಅನ್ಕೊಳ್ಳಿ. ಸಪೋಸ್ ನಮಗ್ ಗೊತ್ತಿರುತ್ತೆ ರಾತ್ರಿಯಿಂದ ಬೆಳಿಗ್ಗೆ ಕರೆಂಟ್ ಬರಲ್ಲ, ಏನೋ ಕಂಬದು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಅವ್ರ ಮನೇಲಿ UPS ಇರುತ್ತೆ, ಜನರೇಟರ್ ಇರುತ್ತೆ. ಸೊ UPS ಅಂತೂ 2-3 ಅವರ್ ಅಲ್ಲೇ ಹೊಲ್ಟೋಗುತ್ತೆ. AC ಗೀಸಿ ಏನಾರು ಇದ್ರೆ ಒಂದು ಎಲ್ಲಾ ಕಡೆ 6 ಮನೇಲಿ ಫ್ಯಾನ್ ಆಗಿದ್ರೆ, ಸೊ ಆ ಕಂಡೀಷನ್ ಅಲ್ಲಿ ಸೊ ಅವ್ರ ಏನಾರ ಜನರೇಟರ್ ಗೆ ತಗೊಂಡ್ಬಂದು ಡೀಸೆಲ್ ಇಲ್ಲ ಪೆಟ್ರೋಲ್ ಹಾಕಿದ್ರೆ, ಸೊ 2,000 ಪೆಟ್ರೋಲ್ ಖರ್ಚಾಗುತ್ತೆ, ಇಲ್ಲ 2,000 ರೂಪಾಯಿ ಡೀಸೆಲ್ ಖರ್ಚಾಗುತ್ತೆ. 2,000 ರೂಪಾಯಿ? ಹೌದು, ಅಷ್ಟು ಬೇಕೇ ಬೇಕು. ಯಾಕಂದ್ರೆ 5 kV 10 kV ಜನರೇಟರ್ ಇತ್ತು ಅಂದ್ರೆ. ಸೊ ಆ ಪಕ್ಷದಲ್ಲಿ ಆ ಓನರ್ ಏನಿರ್ತಾನೆ, ಅವ್ನ್ ಪ್ರತಿ ಸತಿ 1 ಗಂಟೆಗೆ 2 ಸರಿ 3 ಸತಿ ಹೋಗ್ಬಿಟ್ಟು ಆಫ್ ಮಾಡಿ, ಅದು ಆಫ್ ಮಾಡಿ, ಇದು ಆಫ್ ಮಾಡಿ ಅಂತ ಟೆನ್ಷನ್ ಹೇಳ್ಬೇಕಾಗುತ್ತೆ. ಆದ್ರೆ ಈ ಜನರೇಟರ್ ಅಲ್ಲಿ ಸೊ ಆಲ್ಮೋಸ್ಟ್ 200 - 300 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಇಡೀ ರಾತ್ರಿ ಅವರು ರನ್ ಮಾಡಬಹುದು. ಸಾಕಂತೀರಷ್ಟು? ಅಷ್ಟೇ. ಸೊ ಆ ತರ ಫೀಚರ್ಸ್ ಇದ್ರೆ ಜನರೇಟರ್ ಇರೋರು 100% ಬಂದು ತಗೊಂಡೆ. ಸರ್ ಆಮೇಲೆ ಇನ್ನೊಂದು ಕಥೆ ಇದೆ ಸರ್. ನಾನು ಯೂಶುವಲಿ ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡೋದು, ತುಂಬಾ ಜನ ಕನ್ಸ್ಟ್ರಕ್ಷನ್ ನೋಡಲಿ, ಕನ್ಸ್ಟ್ರಕ್ಷನ್ ಮಾಡೋ ಸಮಯದಲ್ಲಿ ಅವ್ರಿಗೆ ಇನ್ನೂ ಪವರ್ ಕನೆಕ್ಷನ್ ಸಿಕ್ಕಿರೋದಿಲ್ಲ. ಹೌದು. ಅವರು ಕ್ಯೂರಿಂಗ್ ಮಾಡೋದಕ್ಕೆ, ಡ್ರಿಲ್ ರನ್ ಮಾಡೋದಕ್ಕೆ, ಅದಕ್ಕೆಲ್ಲ ಇದನ್ನ ಯೂಸ್ ಮಾಡಬಹುದು ಸರ್. 100% ಮಾಡಬಹುದು. 1200 ವ್ಯಾಟ್ ಯೂಸ್ ಮಾಡೋ ಅಂತದ್ದು ಇವಾಗ 500 ವ್ಯಾಟ್ಸ್ ಇಂದು ಡ್ರಿಲ್ಲಿಂಗ್ ಮಿಷಿನ್ಸ್ ಇದೆ, ಕಟಿಂಗ್ಸ್ ಮಿಷಿನ್ಸ್ ಇದೆ, ಯೂಸ್ ಮಾಡಬಹುದು. ಜನರೇಟರ್ ಇರೋ ಎಲ್ಲಾ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್, ಸೆನ್ಸಿ ಪವರ್ಡ್ ಬೈ ಹಾಟ್ ಸ್ಟಾರ್. ಕರೆಕ್ಟ್ ಆಗಿ ಹೇಳಿದ್ರಿ. ಬನ್ನಿ ಸರ್ ನೆಕ್ಸ್ಟ್ ಮಾಡೆಲ್ ಗೆ. ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು 2000. ಇದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ, ಸೊ ಇದರಲ್ಲಿ 1600 ವ್ಯಾಟ್ ಔಟ್ಪುಟ್ ಬರುತ್ತೆ, ಇದರಲ್ಲಿ ನಿಮಗೆ 1200 ವ್ಯಾಟ್ ಔಟ್ಪುಟ್ ಬರುತ್ತೆ. ಇನ್ ಎಲ್ಲ ಫೀಚರ್ ಸೇಮ್ ಇರುತ್ತೆ. ಒಂದು ಎಕ್ಸ್ಟ್ರಾ ಫೀಚರ್ಸ್ ಏನಂದ್ರೆ, ಇದರಲ್ಲಿ ಪ್ಯಾರಲಲ್ ಕನೆಕ್ಷನ್ ಮಾಡಬಹುದು. ಇಲ್ಲಿ ನೋಡ್ತಾ ಇರಬಹುದು, ಇದು ಪ್ಯಾರಲಲ್ ಕನೆಕ್ಷನ್. ಸಪೋಸ್ ಇದು ನೀವು ತಗೊಂತೀರಾ ಇವತ್ತು, ಒಂದ್ 6 ತಿಂಗಳು 8 ತಿಂಗಳು ಆದ್ಮೇಲೆ ನನಗೆ 1200 ವ್ಯಾಟ್ ಪವರ್ ಸಾಕಾಗ್ತಾ ಇಲ್ಲ. ಸರಿ, ಹೌದು. ಸೊ ಆ ಟೈಮಲ್ಲಿ ನೀವು ಬಂದ್ಬಿಟ್ಟು ಇದನ್ನ ಇಟ್ಕೊಂಡು ಬೇರೆದು ತಗೊಳಕ್ಕಿಂತ ಇದೇ ತರದ್ ಇನ್ನೊಂದು ತಗೊಂಡ್ರೆ ನೀವು, ಸೊ ಇದರಲ್ಲಿ ಪ್ಯಾರಲಲ್ ಕನೆಕ್ಷನ್ ಮಾಡ್ಕೊಬಹುದು. ಅಂದ್ರೆ ನೀವು ಇಂಟರ್ ಕನೆಕ್ಟ್ ಮಾಡ್ಬಿಟ್ಟು ಇದರಲ್ಲಿ 1600 ವ್ಯಾಟ್ ಬರುತ್ತೆ. ಇದೇ ತರ ಇನ್ನೊಂದು ತಗೊಂಡ್ರೆ 1600 ವ್ಯಾಟ್ ಸೇರಿ ನಿಮಗೆ 3200 ವ್ಯಾಟ್ 2 ಜನರೇಟರ್ ಇಂದ ನೀವು ಕನೆಕ್ಷನ್ ಮಾಡ್ಕೊಂಡು. ಒಂದು ವಾವ್ ಫೀಚರ್ ಸರ್, ಬರೇ ಸೆನ್ಸಿ ಜನರೇಟರ್ ಮಾತ್ರ. ನಿಮಗೆ 1900 ವ್ಯಾಟ್ಸ್ ಮ್ಯಾಕ್ಸಿಮಮ್ ಔಟ್ಪುಟ್, ಮ್ಯಾಕ್ಸ್ ಔಟ್ಪುಟ್. ಸೊ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 2.25 ಲೀಟರ್ ಬರುತ್ತೆ. ಸೊ ಇದ್ರದ್ದು ಮೈಲೇಜ್ ಬಂದ್ಬಿಟ್ಟು
1 ಲೀಟರ್ ಪೆಟ್ರೋಲ್ಗೆ 2 ಗಂಟೆಯಿಂದ 2.25 ಗಂಟೆವರೆಗೂ ರನ್ ಆಗುತ್ತೆ. ಇದರಲ್ಲಿ ಏನೇನು ಯೂಸ್ ಆಗುತ್ತೆ, ಇದರಲ್ಲಿ ಎಲ್ಲ ಆಗುತ್ತೆ. ಈವನ್ ಇದರಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಕೂಡ ಆಗುತ್ತೆ, ಅದು ಹ್ಯಾಮರ್ ಡ್ರಿಲ್ಲಿಂಗ್. ಸೊ ಇವಾಗ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ಹೇಳಿದೆ ನಾನು, ಆ ಗೋಡೆಗೆಲ್ಲ ಗ್ರೂ ಹೊಡಿತಾರೆ ನೋಡಿ, ಅದು ಕೂಡ ಇದರಲ್ಲಿ ಆಗುತ್ತೆ. 1 HP ಸಬ್ಮರ್ಸಿಬಲ್ ಕೂಡ ಇದರಲ್ಲಿ ರನ್ ಮಾಡಬಹುದು, ಲೆಸ್ ದೆನ್ 100 ಫೀಟ್ ಇದ್ರೆ. ಸೊ ಇದ್ರದ್ದು ಬೆಲೆ ಬಂದ್ಬಿಟ್ಟು ನಿಮಗೆ ಕೇವಲ 59,000 ರೂಪಾಯಿಗೆ ಸಿಗ್ತದೆ. ವರ್ತಿದೆ ಇದೆ 59,000. ಸೊ ಇಷ್ಟೊಂದು ಫೀಚರ್ಸ್ ಇದೆ, ಇಷ್ಟು ಮೈಲೇಜ್ ಇದೆ, ಸೌಂಡ್ಲೆಸ್ ಇದೆ. ಸೊ ಏನಕ್ಕೆ ಸರ್ ಬೇರೆ ಯಾವ್ದು ಇದೆ, ಯಾವ ಬ್ರ್ಯಾಂಡ್ ಅಲ್ಲಿ ಇದೆ ಹೇಳಿ? ಇಲ್ಲ ಅಂತೀರಾ ಅಲ್ವಾ? ಹೇಳಿ ಸರ್ ಯಾವ ಬ್ರ್ಯಾಂಡ್ ಇಲ್ಲ. ಈಗಲೇ ಬೇಕಾದ್ರೆ ಕಸ್ಟಮರ್ ಪಾಸ್ ಮಾಡ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಇಲ್ಲ ಈ ಬ್ರ್ಯಾಂಡ್ ಅಲ್ಲಿ ಇದೆ ಅಂತ ಹೇಳಿ ನಾನು ಈ ಜನರೇಟರ್ ಫ್ರೀ ಆಗಿ ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು 20 kg ಬರುತ್ತೆ ಅಷ್ಟೇ. ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ಇದು ಒಂದು ಅಡ್ವಾನ್ಸ್ ಪ್ರೀಮಿಯಂ ಫಾಸ್ಟ್ ಮೂವಿಂಗ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸೆನ್ಸಿಲಿ. ಈ ಮಾಡಲ್ ಮತ್ತೆ ಈ ಮಾಡಲ್ ಪ್ರೀಮಿಯಂ ಸೆಗ್ಮೆಂಟ್ ಪ್ರಾಡಕ್ಟ್. ಫಸ್ಟ್ ಆಫ್ ಆಲ್ ಇದರಲ್ಲಿ ನೋಡಿ ಟ್ರಾಲಿ ಮಾಡಲ್ ಇದೆ, ಸೂಟ್ ಕೇಸ್ ತರ ಇದೆ, ವೀಲ್ ಆಪ್ಷನ್ಸ್ ಎಲ್ಲ ಇದೆ ನೋಡಿ. ಹಿಂಗ್ ಹೋಗ್ತಾ ಇದ್ರೆ ನೀವು ಏರ್ಪೋರ್ಟ್ ಅಲ್ಲಿ, ಸೊ ಈ ತರ ಫೀಚರ್ಸ್ ನಿಮಗೆ ಸೊ ಸೆನ್ಸಿಲ್ ಮಾತ್ರ ಇರೋದು. 27 kg ವೆಯ್ಟ್ ಇದೆ ಅಷ್ಟೇ. ಸ್ಟಾರ್ಟ್ ಮಾಡೋದು ಅಷ್ಟೇ, ವೆರಿ ಸಿಂಪಲ್. ಇದರಲ್ಲೂ ಅಷ್ಟೇ ನೋಡಿ, ನಿಮಗೆ ಸ್ಟಾರ್ಟ್ ಅಲ್ಲಿ ಫಸ್ಟ್ ರನ್ನಿಂಗ್ ಹಾಕೊಬೇಕು. ಸೊ ಇದರಲ್ಲಿ ನಿಮಗೆ ರನ್ನಿಂಗ್ ಹಾಕೊಂಡ್ರೆ ಸೌಂಡ್ ನೋಡಿ ಸರ್, ಇಷ್ಟೇ ಡಿಸ್ಪ್ಲೇ ನೋಡಿ ಸರ್, ಎಲ್ಲ LED ಡಿಸ್ಪ್ಲೇ ಇರುತ್ತೆ. ಕಂಪ್ಲೀಟ್ ಆಗಿ ಇದರಲ್ಲಿ ಪೆಟ್ರೋಲ್ ಟ್ಯಾಂಕ್ ಫ್ಯೂಯಲ್ ಎಷ್ಟಿದೆ ಗೇಜ್ ತೋರಿಸುತ್ತೆ, ಎಷ್ಟು ಅವರ್ ಓಡಿದೆ ಅದು ತೋರಿಸುತ್ತೆ, ಮಿನಿಟ್ ತೋರಿಸುತ್ತೆ, ವೋಲ್ಟೇಜ್ ತೋರಿಸ್ತಾ ಇದೆ, ಫ್ರೀಕ್ವೆನ್ಸಿ ತೋರಿಸ್ತಾ ಇದೆ, ಮತ್ತೆ ಲೋ ಆಯಿಲ್ ಲೆವೆಲ್ಲು, ಓವರ್ಲೋಡು, ಮತ್ತೆ ನಿಮಗೆ ಔಟ್ಪುಟ್ ಎಲ್ಲ ಇಂಡಿಕೇಶನ್ ಇದೆ. ಇದರಲ್ಲೂ ಕೂಡ DC 5 ವೋಲ್ಟ್ ಔಟ್ಪುಟ್ ಇರುತ್ತೆ. ಈವನ್ DC 12 ವೋಲ್ಟ್ EV ವೆಹಿಕಲ್ ಕೂಡ ಚಾರ್ಜ್ ಮಾಡಬಹುದು. ಇದರಲ್ಲಿ EV ವೆಹಿಕಲ್ ಚಾರ್ಜ್ ಮಾಡಬಹುದು 100% ಸರ್. ಸ್ಕೂಟರ್ ಚಾರ್ಜ್ ಮಾಡಬಹುದಾ? ಹೌದು. ಈ ಫೀಚರ್ಸ್ ಇದು ಕೂಡ ಒಂದು ವಾವ್ ಫೀಚರ್ ಅಂತ ಹೇಳ್ಬೋದು. ಮತ್ತೆ 2 ಸಾಕೆಟ್ ಔಟ್ಪುಟ್ ಬರುತ್ತೆ ನಿಮಗೆ. ರೇಟೆಡ್ ಔಟ್ಪುಟ್ 2200 ವ್ಯಾಟ್ ಬರುತ್ತೆ. ಮ್ಯಾಕ್ಸಿಮಮ್ ಔಟ್ಪುಟ್ 2500 ವ್ಯಾಟ್ ಬರುತ್ತೆ. 2.5 kV ಜನರೇಟರ್. ಆದ್ರೆ 5 kV ಮಾಡೋ ಕೆಲಸ ಈ 2.5 kV ಜನರೇಟರ್ ಮಾಡೋ. ಅದೇ ತರ ಇದು ನಿಮ್ಗೆ ಇದ್ರದ್ದು ಡಬಲ್ ಕೆಪಾಸಿಟಿ ನೀವು ಜನರೇಟರ್ ಹಾಕಿದ್ರೆ ಆಲ್ಟರ್ನೇಟರ್ದು ಈ ಕೆಲ್ಸಕ್ಕೆ ಬರುತ್ತೆ. ಸೊ 2 ಜನರೇಟರ್ ಪ್ಯಾರಲರ್ ಕನೆಕ್ಷನ್ ಇರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಇರುತ್ತೆ. ಇದು ಯೂಸೇಜ್ ಹೇಳ್ಬಿಡ್ತೀನಿ ಫಸ್ಟ್. ಇದು ಬಂದ್ಬಿಟ್ಟು ನಿಮಗೆ 1.5 ಟನ್ AC ಇದ್ರೆ ರನ್ ಆಗುತ್ತೆ. ಇದು ಒಂದು ವಾವ್ ಫೀಚರ್ಸ್. AC ರನ್ ಆಗುವಂತ ಪೆಟ್ರೋಲ್ ಜನರೇಟರ್ ಮಾರ್ಕೆಟ್ ಅಲ್ಲಿ ಇಲ್ವೇ ಇಲ್ಲ. ಇದ್ರೂ ಕೂಡ ಅದು 1 ಲಕ್ಷದಿಂದ ಮೇಲೆ ಹೋಗುತ್ತೆ ಕಾಸ್ಟ್. ಸೊ ಇದು ಬಂದ್ಬಿಟ್ಟು ನಿಮಗೆ 1.5 ಟನ್ AC ರನ್ ಮಾಡಬಹುದು. ಅದೇ ತರ ನೀವು LED ಫ್ಯಾನ್, ಟಿವಿ, ಮಿಕ್ಸ್, ವಾಷಿಂಗ್ ಮಿಷಿನ್ ಎಲ್ಲ ಕೂಡ ರನ್ ಮಾಡಬಹುದು. ಫುಲ್ ಕೆಪಾಸಿಟಿ ಹಾಕಿದ್ರೆ ಎಷ್ಟೊತ್ತು ರನ್ ಮಾಡಬಹುದು ಸರ್? ಫುಲ್ ಕೆಪಾಸಿಟಿ ಹಾಕಿದ್ರೆ ಆಲ್ಮೋಸ್ಟ್ ನೀವು 6 to 8 ಅವರ್ಸ್ ಮ್ಯಾಕ್ಸಿಮಮ್ ರನ್ ಮಾಡಬಹುದು ಸರ್, ಕಂಟಿನ್ಯೂಸ್ ಆಗಿ. ಸೊ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಆಲ್ಮೋಸ್ಟ್ 4.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಮೈಲೇಜ್ ಬಂದ್ಬಿಟ್ಟು ಹತ್ತತ್ರ ನಿಮಗೆ 1.75 to 2 ಅವರ್ಸ್ ಬರುತ್ತೆ 1 ಲೀಟರ್ಗೆ. ಕೋಸ್ಟಲ್ ಏರಿಯಾಸ್ಗೆ ತುಂಬಾ ಹೋಗುತ್ತೆ ಈ 3 ಪ್ರೀಮಿಯಂ ಮಾಡೆಲ್ಸ್. ಏನಕ್ಕಂದ್ರೆ ಈ ಮಾಡೆಲ್ಸ್ ನ ಎಲ್ಲ ನಾವು ಕೋಸ್ಟಲ್ ಏರಿಯಾ ಕಳಿಸಿದೀವಿ. ಈ ಮಂಗಳೂರಲ್ಲಿ ಮಲ್ಪೆ ಬೀಚ್ ಸೈಡ್ ಅಲ್ಲಿ ಅವ್ರು ಫಿಶಿಂಗ್ ಗೋಸ್ಕರ ತಗೊಂಡ್ ಹೋಗ್ತಾರೆ ಸರ್. ಇದನ್ನ ಫಿಶಿಂಗ್ ರಾತ್ರಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಸ್ಟಾಪ್ ಮಾಡೋದು. ಯಾಕಂದ್ರೆ ಅದು LED ಎಲ್ಲ ಆಗ್ಬಿಟ್ಟು ಅವರು ಫಿಶಿಂಗ್ ಗೋಸ್ಕರ ಇದನ್ನ ತಗೊಂಡೋಗಿದ್ದಾರೆ. ಕರೆಕ್ಟ್. ಹೌದು. ಒಂದ್ಸಲಿ ತಗೊಂಡೋದ್ರೆ 5 ರಿಂದ 6 ದಿವಸ ಅಲ್ಲೇ ಇರ್ತಾರೆ ಸಮುದ್ರ ಒಳಗಡೆ. 10 ಕಿಲೋಮೀಟರ್ 20 ಕಿಲೋಮೀಟರ್ ಒಳಗಡೆ ಹೋಗ್ತಾರೆ. ಸೊ ಅವ್ರಿಗೆಲ್ಲ ಇದು ಒಂಥರ ಗಾಡ್ ಗಿಫ್ಟ್ ಅಂತಾನೆ ಹೇಳಿ. ಸೌಂಡ್ ನೋಡಿದ್ರಲ್ಲ 100% ಲೆಸ್ ದೆನ್ 60 dB ಬರುತ್ತೆ ಅಷ್ಟೇ ಸರ್. ಪ್ರೈಸ್ ಹೇಳಿಲ್ಲ ನೀವು ಆದ್ರೆ ಸರ್. ಪ್ರೈಸ್ ಇದ್ರದ್ದು ಬಂದ್ಬಿಟ್ಟು ನಿಮಗೆ ಕೇವಲ 84,500 ರೂಪಾಯಿ ಮಾತ್ರ. ಒಂದು ಡೌಟ್ ಇದೆ ಸರ್, ಇವ್ರಗಳ ಮೇಲೆ ಪ್ರೈಸ್ ಏನೋ ಹೇಳಿದ್ರೆ ಡಿಸ್ಕೌಂಟ್ ಏನಾದ್ರು ಇದೆಯಾ ಸರ್? ಇದು ಮಾರ್ಕೆಟ್ ಅಲ್ಲಿ ಪ್ರೈಸ್ ಆಲ್ಮೋಸ್ಟ್ ಹಾಟ್ಸ್ಟಾರ್, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಸೊ ನಾವು ಕೊಡೋ ಪ್ರೈಸ್ ಇಡೀ ಇಂಡಿಯಾದಲ್ಲಿ ಯಾರು ಕೊಡಲ್ಲ, ಕೊಡಕ್ ಸಾಧ್ಯನೂ ಇಲ್ಲ. ಸೊ ಅಂತದ್ರಲ್ಲಿ ಇದು ಒಂದು OEM, ಒಂದು US ಟೆಕ್ನಾಲಜಿನ ನಾವು ಇಂಪೋರ್ಟ್ ಮಾಡ್ಬಿಟ್ಟು ಇಲ್ಲಿ ಕೊಡ್ತಾ ಇರೋದು. ಸೊ ಇದರಲ್ಲಿ 1 ರೂಪಾಯಿನೂ ಕಮ್ಮಿ ಇಲ್ಲ, 1 ರೂಪಾಯಿನೂ ಜಾಸ್ತಿ ಆಗಲ್ಲ. ಮತ್ತೆ 50 ಪೀಸ್ ತಗೊಂಡವ್ರಿಗೂ ಒಂದೇ ರೇಟ್, ಇದೇ ರೇಟ್. ಇದರಲ್ಲಿ ಏನಂದ್ರೆ ಒಂದು ಬಿಸ್ನೆಸ್ ಕೂಡ ಮಾಡ್ಕೊಬಹುದು. ಸೊ ಈ ತರ ಒಂದು ಪ್ರಾಡಕ್ಟ್ ತಗೊಂಡು ನೀವು ಬಿಸ್ನೆಸ್ ಗೆ ಅಂತ ಹೋದ್ರೆ ಒಂದು ಡೀಲರ್ ಪ್ರೈಸ್ ಸಪರೇಟ್ ಇರುತ್ತೆ, ಡಿಸ್ಟ್ರಿಬ್ಯೂಟರ್ ಸಪರೇಟ್ ಇರುತ್ತೆ. ಅದು ಡಿಸ್ಪ್ಲೇ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಎಂಟೈರ್ ಡೀಟೇಲ್ಸ್ ಕೂಡ ಕೊಡ್ತೀವಿ. ಸೊ ಇದನ್ನ ತಗೊಂಡು ನಿಮ್ಮ ಏರಿಯಾದಲ್ಲಿ ಲಾಂಚ್ ಮಾಡ್ಬಿಟ್ಟು ಒಂದು ಪೀಸ್ ತಗೊಂಡ್ಬಿಟ್ರೆ ಅವ್ರು 100% ಶಾಕ್ ಆಗ್ತಾರೆ. ಹಿಂಗೆ ಇವಾಗ ಒಂದು ಸೋಲಾರ್ ಕಡೆ ಮುಖ ಮಾಡಿದ್ದಾರೆ ಜನ. ಹೌದು. ಪವರ್ ಕಟ್ ಇಂದ, ಲೋಡ್ ಶೆಡಿಂಗ್ ಇಂದ, ಅವೈಲಬಿಲಿಟಿ ಇಲ್ಲ ಅಂತವ್ರು ಇದನ್ನ ಆರಾಮಾಗಿ ಬಳಸ್ಕೊಬಹುದು. 100% ಸರ್. ನಿಮ್ಮ
ನಿಮ್ದು ಹತ್ತತ್ರ 30+ ಬ್ರಾಂಚಸ್ ಇದೆ. ಸೊ ಅಲ್ಲೆಲ್ಲ ಸಿಗುತ್ತಾ ಇದು? ಎಲ್ಲ ಕಡೆ ಸಿಗುತ್ತೆ, ಆಲ್ಮೋಸ್ಟ್ ಸರ್ವಿಸ್ ಎಲ್ಲ ಸಿಗುತ್ತೆ. ಆದ್ರೆ ನಾನು ನೀವು ಡಿಸ್ಕೌಂಟ್ ಅಂತ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು, ನಿಮ್ಮ ಕಸ್ಟಮರ್ ವ್ಯೂವರ್ಸ್ ಯಾರು ವಿಡಿಯೋ ನೋಡ್ಕೊಂಡು ಬಂದ್ರೆ ನನಗೆ ಕಾಲ್ ಮಾಡಿದ್ರೆ, ಸೊ ಸಪೋಸ್ ಅವ್ರು ಬೀದರಲ್ಲಿ ಇದ್ದಾರೆ, ಹೌದು, ತುಮಕೂರಿಗೆ ಬರಬೇಕು ಲೈವ್, ನಾನು ಅವ್ರು ಏನೇನು ತೊಗೊಂಬರ್ತಾರೆ ಎಲ್ಲ ತೊಗೊಂಬಂದು ಇಲ್ಲಿ ಟೇಸ್ಟ್ ಮಾಡ್ಕೊಳ್ಳಿ ಸರ್. 100% ತಗೋಬರ್ಲ. 100% ಅವ್ರ ಗೀಸರ್ ಇರಲಿ, ಮಿಷಿನ್ರಿ ಇರಲಿ, ಡ್ರಿಲ್ಲಿಂಗ್ ಮಿಷಿನ್ ಇರಲಿ, ಪಂಪ್ ಇರಲಿ, ಏನೇ ಬೇಕಾದ್ರೂ ತೊಗೊಂಬಂದು ನಮ್ಮ ಹತ್ರನೂ ಸೆಟಪ್ ಇದೆ. ಚೆಕ್ ಮಾಡ್ಬಿಟ್ಟು ಸ್ಯಾಟಿಸ್ಫೈ ಆಗಿ ಅವ್ರು ಪರ್ಚೇಸ್ ಮಾಡಿದ್ರೆ, ಸೊ ಬೀದರಿಂದ ಇಲ್ಲಿಗೆ ಬರೋ ಏನ್ ಕಾಸ್ಟ್ ಆಗುತ್ತೆ, ಬಸ್ ಚಾರ್ಜ್ ಹೌದು ಫ್ರೀ ನನ್ನ ಕಡೆಯಿಂದ. ನೀವು ಕೊಡ್ತೀರಾ? ಹೌದು. ಟ್ರೈನ್ ಚಾರ್ಜ್ ಫ್ರೀ ನನ್ನ ಕಡೆಯಿಂದ. ಹೌದು. ರಿಯಂಬರ್ಸ್ಮೆಂಟ್ ಸಿಗುತ್ತೆ ಒಬ್ರಿಗೆ. ಬಸ್ ಸ್ಟ್ಯಾಂಡಿಗೆ ಬಂದು ಫೋನ್ ಮಾಡ್ಲಿ, ನಾನೇ ಪಿಕಪ್ ಮಾಡಿಸ್ತೀನಿ, ನಾನೇ ಡ್ರಾಪ್ ಮಾಡಿಸ್ತೀನಿ. ಇದ್ರದ್ದು ಡೆಲಿವರಿ ಚಾರ್ಜಸ್ ಕೂಡ ಫ್ರೀ ಆಗಿ ಸಿಗುತ್ತೆ. ಫ್ರೀ ಆಗಿ ಕೊಡ್ತೀನಿ. ಆಮೇಲೆ ಇಲ್ಲಿ ಬಿಟ್ಟು ತುಮಕೂರು ಬಿಟ್ಟು ಬೇರೆ ಎಲ್ಲೆಲ್ಲೂ ಇದು ಸಿಗುತ್ತೆ ನಮಗೆ ಮುಟ್ಟು ಟಚ್ ಅಂಡ್ ಫೀಲ್ ಮಾಡೋದಕ್ಕೆ? ಸರ್ ತುಮಕೂರು ಹೆಡ್ ಆಫೀಸು, ಇದು ಬಿಟ್ರೆ ನಿಮಗೆ ಮೈಸೂರಲ್ಲಿ ಸಿಗುತ್ತೆ, ಬ್ಯಾಂಗ್ಳೂರ್ ನವರಂಗ್ ಥಿಯೇಟರ್ ಆಪೋಸಿಟ್ MKK ಮಹಾಕವಿ ಕುವೆಂಪು ರೋಡ್ ಅಲ್ಲಿ ಸಿಗುತ್ತೆ, ಮ್ಯಾಂಗ್ಳೂರಲ್ಲಿ ಸಿಗುತ್ತೆ. ಇದು ಮೇನ್ ಬ್ರಾಂಚಸ್. ಸೊ ಇದಲ್ಲದೆ ಕರ್ನಾಟಕದಲ್ಲಿ 40 ಸ್ಟೋರ್ ಇದೆ. ನಿಮಗೆ ಬ್ರೋಚರ್ಸು, ಸ್ಕ್ರೀನ್ಸು ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಅದೇ ನೀವು ಟಚ್ ಅಂಡ್ ಫೀಲ್ ಮಾಡಬೇಕು, ಒಂದು ಸೆಟಪ್ ನೋಡ್ಬಿಟ್ಟು ಸರ್ 50,000 ರೂಪಾಯಿ ಆಗ್ತಾ ಇದಾರೆ ಒಂದು ಸ್ಟಾರ್ಟಿಂಗ್ ಮಾಡಲ್. ಅಲ್ಲಿವರೆಗೂ 3 ಲಕ್ಷದ್ದು ಪ್ರಾಡಕ್ಟ್ ಇದೆ. ಸೊ ಅವ್ರು ಬಂದು ಟಚ್ ಫೀಲ್ ಮಾಡಿ ಏನೇನ್ ಟೇಸ್ಟ್ ಎಲ್ಲ ಮಾಡಿಬಿಟ್ರೆ, ಇಲ್ಲಿ ಬಂದು ಲೈವ್ ಆಗಿ ಫೀಲ್ ಮಾಡಿದ್ರೆ ಅದರದ್ದು ಇದೇ ಬೇರೆ. ಈ ಎಲ್ಲ 3 ಮಾಡಲ್ ತೋರಿಸಿದೆ. ಜನರೇಟರ್ ನೋಡಿದ್ದ ಇಲ್ಲ ಬೇರೆ ಏನಾರ ನೋಡಿದಾಗ ಅನ್ಕೊಂಡಾರ ನೀವು? ನನಗೆ ಆಕ್ಚುಲಿ ಒಂದು ಚಿಕ್ಕ ಚಿಕ್ಕ ಸೂಟ್ ಕೇಸ್ಗಳಿಗೆ ಇಂಜಿನ್ ಫಿಟ್ ಮಾಡಿಬಿಟ್ಟಿದ್ದಾರೆ ಏನೋ ಅಂತ ಅನಿಸ್ತಾ ಇದೆ. ಒಂದು ಕೆಲಸ ಮಾಡ್ತೀನಿ, ಸ್ಕ್ರೀನ್ ಮೇಲೆ ಒಂದು ಜನರೇಟರ್ ಒಂದು ಕ್ಲಿಪ್ ಆಗ್ಬಿಡೋಣ ಸರ್. ನಾವು ಹೆಂಗ್ ರನ್ ಆಗುತ್ತೆ ಆಕ್ಚುಲ್ ಜನರೇಟರ್ ಇಲ್ಲಿವರೆಗೆ ಅನ್ನೋದೊಂದು ಕ್ಲಿಪ್. ಸರ್ ನಮ್ ಕೈಲೂ ಆಗಲ್ಲ ಸರ್, ಅದು ರೊಟೇಟ್ ಮಾಡ್ಬಿಟ್ಟು ಚೌಕ್ ಹಾಕೋದಿಕ್ಕೆ ಅಕ್ಕಪಕ್ಕದವ್ರಿಗೆ ಕರ್ಕೊಬೇಕು. ಅಂತದ್ರಲ್ಲಿ ಇದು ನಮ್ಮ ಹೆಣ್ಮಕ್ಳೇ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮ ಪ್ರೆಷರ್ ವಾಷರ್ ಯಾರ ಒಂದು ಡೋರ್ ಟು ಡೋರ್ ಸರ್ವಿಸ್ ಮಾಡ್ಬೇಕಂದ್ರೆ ಪವರ್ ಅವ್ರದ್ದು ತಗೋಬೇಕು. ಅಂತದ್ರಲ್ಲಿ ಇದು ಸ್ಕೂಟಿಲಿ ಇಟ್ಕೊಂಡು ತಗೊಂಡೋಗ್ಬೋದು. ಗಣಪತಿ ವಿಸರ್ಜನಾ ಸಣ್ಣ DJ ಹಾಕೊಂತಿದ ಅವ್ರಿಗೂ ಯೂಸ್ ಆಗುತ್ತೆ ಇದು 100%. ಹೌದು. ಇವಾಗ ನೆಕ್ಸ್ಟ್ ಬರೋದು ಒಂದು ವಾವ್ ಫೀಚರು, ಇನ್ನೂವರೆಗೂ ಯಾರು ಕೇಳಿಲ್ಲ ಸರ್. 2 ವೀಲರ್ ರಿಮೋಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹೌದು. ಟಿವಿ, ಫ್ರಿಜ್, ವಾಷಿಂಗ್ ಮಿಷಿನ್ ರಿಮೋಟ್ ಬಂದಿದೆ. ಹೌದು. ಕಾರು ಕೂಡ ಕೀಲೆಸ್ ರಿಮೋಟ್ ಅಲ್ಲಿ ಬಂದಿದೆ. ಜನರೇಟರ್ ಬಂದಿದ್ಯಾ? ಇಲ್ಲ, ಸಾಧ್ಯನೇ ಇಲ್ಲ. ಇದೆ ಇಲ್ಲಿ. ಜನರೇಟರ್ ಅಲ್ಲಿ ಸೆಲ್ಫ್ ಸ್ಟಾರ್ಟ್ ನೋಡಿರ್ತೀರಾ, ಆದ್ರೆ ಮೊದಲನೇ ಬಾರಿಗೆ ವೀಕ್ಷಕರೇ ರಿಮೋಟ್ ಸ್ಟಾರ್ಟ್ ಸ್ವಿಚ್ ಆನ್ ಮಾಡಿ. ನೀವು ಸ್ವಿಚ್ ಆನ್ ಮಾಡಿ. ಸೊ ಪೆಟ್ರೋಲ್ ಆನ್ ಇದೆ, ಜಸ್ಟ್ ಅದನ್ನ ಒಂದ್ಸಲಿ ಪ್ರೆಸ್ ಮಾಡಿ ಸರ್. 10 ಸೆಕೆಂಡ್ ಸ್ಟಾರ್ಟ್ ಬಿಡಿ ಸರ್. ಅಷ್ಟೇ ಅದೇ ಆಫ್ ಆಗ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ರನ್ನಿಂಗ್ ಈಗ 100% ರನ್ನಿಂಗ್. ತೋರಿಸಿ, ಇಲ್ಲಿ ಬನ್ನಿ ಇಲ್ಲಿ ನೋಡಿ. ಇದರಲ್ಲೂ ನಿಮಗೆ ಲೋ ಐಡಲ್ಲು, ಹೈ ಲೈಡ್, ಸ್ಪೋರ್ಟ್ಸ್ ಮೋಡು, ಈಕೋ ಮೋಡು ನಿಮಗೆ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಕೀ ಸ್ಟಾರ್ಟ್ ಇದೆ, ರಿಮೋಟ್ ಸ್ಟಾರ್ಟ್ ಇದೆ. 100 ಮೀಟರ್ವರೆಗೂ ನಿಮಗೆ ರಿಮೋಟ್ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಫ್ರೀಕ್ವೆನ್ಸಿ, ವೋಲ್ಟೇಜು, ಅವರ್ ಮೀಟ್ರು, ಮಿನಿಟ್ ಮೀಟ್ರು, ಸೊ ಎಲ್ಲ ಫೀಚರ್ಸ್ ಇದೆ. ಔಟ್ಪುಟ್ ಇಲ್ಲಿ ತೊಗೋಬೋದು. ಸೊ ಇಲ್ಲಿ ಪ್ಯಾರಲಲ್ ಕನೆಕ್ಷನ್ ಮಾಡ್ಕೊಬೋದು. ಸೊ ಹಾಗೆ ಇಲ್ಲಿ 5 ವೋಲ್ಟ್ USB ಕೂಡ ಇದೆ. ಅದೇ ಥರ ನಿಮಗೆ ಒಂದು ಬ್ಯಾಟ್ರಿ ಕೂಡ ಚಾರ್ಜ್ ಮಾಡ್ಕೊಬಹುದು. ಇದರಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡಬಹುದು. ಹೌದು. ಆಫ್ ಮಾಡ್ಬಿಡೋಣ. ಆಫ್ ಕೂಡ ಇದರಲ್ಲೇ ಮಾಡಬಹುದು ಸರ್. ಮಾಡಿ. ಸೊ ವೀಕ್ಷಕರೇ, ನಾನು ಇದರಲ್ಲೇ ಮಾಡಬಹುದು. ಇದರಲ್ಲೇ ಸ್ಟಾಪ್. ಓಪನ್ ಫ್ರೇಮ್ ಮಾಡೆಲ್ ಸರ್, ಆದ್ರೂ ಕೂಡ ಇಲ್ಲಿ ನೋಡಬಹುದು ನೀವು. ಸೊ ಇಂಜಿನ್ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲ ಪ್ಯಾಕ್ ಆಗಿದೆ. ಮಾಡೆಲ್ ಹೆಸರು ಬಂದ್ಬಿಟ್ಟು ನಿಮಗೆ SC 3000 ಅಂತ. ಪಕ್ಕ ನಿಮಗೆ 3 ಕಿಲೋವ್ಯಾಟ್ ಜನರೇಟರ್ ಇದು. ಇದ್ರದ್ದು ಕೆಪಾಸಿಟಿ ಬಂದ್ಬಿಟ್ಟು ಔಟ್ಪುಟ್ 3 ಕಿಲೋವ್ಯಾಟ್ ಬರುತ್ತೆ ನಿಮಗೆ. ಟ್ಯಾಂಕ್ ಲೀಟರ್ ಕೆಪಾಸಿಟಿ 10 ಲೀಟರ್ ಟ್ಯಾಂಕ್ ಬರುತ್ತೆ. ಮೈಲೇಜ್ ಬಂದ್ರೆ ಸೇಮ್ ನಿಮಗೆ ಇದರಲ್ಲಿ ಏನ್ ಮೈಲೇಜ್ ಬರುತ್ತೆ ಅದೇ ಬರುತ್ತೆ. ಸೊ ಗಂಟೆಗೆ 1/2 ಲೀಟರ್ ಪೆಟ್ರೋಲ್ ತಗೊಳುತ್ತೆ ಅಷ್ಟೇ. ಸೊ ಇದೇ ಮಾರ್ಕೆಟ್ ಅಲ್ಲಿ ಬ್ರ್ಯಾಂಡ್ ನಂಬರ್ 1 ಅಲ್ಲಿ ಸೊ 3 ಕಿಲೋವ್ಯಾಟ್ ಜನರೇಟರ್ ಹತ್ರ 1 ಲಕ್ಷದ ಮೇಲಿದೆ. ಸೆಲ್ಫ್ ಸ್ಟಾರ್ಟಿಗೆ ಒಂದು ರೇಟು, ಬೇಸಿಕ್ ಗೆ ಒಂದು ರೇಟ್ ಇದೆ. ಆದ್ರೆ ನಮ್ಮ ಹತ್ರ ರಿಮೋಟ್ ಸ್ಟಾರ್ಟ್ ಅಲ್ಲೂ ಸ್ಟಾರ್ಟ್ ಮಾಡಬಹುದು. ಸೊ ಇಲ್ಲಿ ಕೀನಲ್ಲೂ ಸ್ಟಾರ್ಟ್ ಮಾಡಬಹುದು. ಮತ್ತೆ ಇಲ್ಲಿ ಕಾಯಿಲ್, ಇದು ರೀಕಾಯಿಲ್ ಕೂಡ ಇದೆ. ಇದು ಬಂದ್ಬಿಟ್ಟು ನಮ್ಮ ಇನ್ಸ್ಟೆಂಟ್ ಗೀಸರ್ 3 ಕಿಲೋವ್ಯಾಟ್ ಕೂಡ ರನ್ ಆಗುತ್ತೆ. 2 ಟನ್ AC ಕೂಡ ರನ್ ಮಾಡಬಹುದು. ಸೊ ಆಲ್ಮೋಸ್ಟ್ ಈ ನಮ್ಮ ಗ್ರೌಂಡ್ ಫ್ಲೋರ್ ಬಿಲ್ಡಿಂಗ್, ಎಂಟೈರ್ ಬಿಲ್ಡಿಂಗ್ ಇದನ್ನ ರನ್ ಮಾಡಿಸಿದೀವಿ. ಸೊ ಇದ್ರಗಳೆಲ್ಲ ಒಳಗಡೆ ಇರೋದು
ಫೋರ್ ಸ್ಟ್ರೋಕ್ ಇಂಜಿನ್ ಅಂತ ನೀವು ಹೇಳಿದ್ರಿ ಅಲ್ವಾ? 4 ಸ್ಟ್ರೋಕ್ ಇಂಜಿನ್ ಸರ್. ಇಂಜಿನ್ಗೆ ಇಂಜಿನ್ ಆಯಿಲ್ ಅಂತ ಬೇಕಾಗುತ್ತೆ. ಹಾ, ಇದಕ್ಕೂ ಇಂಜಿನ್ ಆಯಿಲ್ ಹಾಕ್ಬೇಕಾ ಸರ್? ಇಂಜಿನ್ ಆಯಿಲ್ ನಾರ್ಮಲ್ ಇವಾಗ ನೀವು 2 ವೀಲರ್ ಕಾರಿಗೆ ಯಾವ ತರ ಮೇಂಟೈನ್ ಮಾಡಬೇಕು ಸೇಮ್ ಅದೇ ತರ. ಫಸ್ಟ್ ಆಫ್ ಆಲ್ ಇದರಲ್ಲಿ 10W30 4 ಸ್ಟ್ರೋಕ್ ಇಂಜಿನ್ ಆಯಿಲ್ ಆಗ್ಬೇಕು. ಸರಿ. ಅದು ಫಸ್ಟ್ ಟೈಮ್ ಅಲ್ಲಿ ನಾವು ಹಾಕಿ ಕೊಟ್ಟಿರ್ತೀವಿ. ಎವ್ರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 50 ಅವರಿಗೆ ಚೇಂಜ್ ಮಾಡ್ಬೇಕಷ್ಟೇ. ಅದರ ಎಂಟೈರ್ ಡೀಟೇಲ್ ಪರ್ಚೇಸ್ ಮಾಡ್ಬೇಕಾದ್ರೆ ಕೊಡ್ತೀನಿ. ಇವಾಗ ಪ್ರೈಸ್ ಹೌದು. ಸೊ ಇದು ಓಪನ್ ಫ್ರೇಮ್, ಇದಕ್ಕೂ ಅದಕ್ಕೂ ಒಂದು 800 ವ್ಯಾಟ್ ಅಷ್ಟೇ ವ್ಯತ್ಯಾಸ. ಸೊ ಇದಕ್ಕೆ ನಿಮಗೆ ಸೇಮ್ ಪ್ರೈಸ್ 84,500 ರೂಪಾಯಿ. ಇದಕ್ಕೂ 84,500. ಮತ್ತೆ ಪ್ರೈಸ್ ಅಲ್ಲೂ ಅಷ್ಟೇ. ಇಲ್ಲಿ ನಾನು ತಗೊಳಕ್ ಆಗಲ್ಲ ಅಂದ್ರೂ ಬಜಾಜ್ ಫೈನಾನ್ಸ್ ಅಲ್ಲಿ EMI ಆಪ್ಷನ್ ಇದೆ. ಕ್ರೆಡಿಟ್ ಕಾರ್ಡ್ ತಗೊಂಡ್ಬಂದ್ರೆ ನಾನೇ ಸ್ವೈಪ್ ಮಾಡಿಸ್ಬಿಟ್ಟು EMI ಅವ್ರ ಬ್ಯಾಂಕ್ ಇಂದ ಅವ್ರಿಗೆ ಮಾಡ್ಕೊಡ್ಬಹುದು. ಸರ್ ಇವಾಗ ಯಾವ ಡೆಮೋ ಕೊಡ್ತಾ ಇದೀವಿ ನಾವು? ಸರ್ SC ಬೇಸಿಕ್ ಮಾಡಲ್ ಸ್ಟಾರ್ಟಿಂಗ್ ಮಾಡಲ್. ಸರಿ. 1500 ಮಾಡಲ್ ಸ್ಟಾರ್ಟ್ ಆಗಿದೆ, ಕನೆಕ್ಷನ್ ಮಾಡಿದೀನಿ. ಸೊ ಇದು ಬಂದ್ಬಿಟ್ಟು 1/2 HP ಪಂಪು ಸರ್. ಈಸಿಯಾಗಿ ಸೊ ಇದು ಇಲ್ಲಿ ರನ್ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ಬರ್ತಾ ಇದೆ. ಹೌದು, ಇಲ್ಲಿ ತೋರಿಸಿ ಸರ್. ಇದೇನಿದು? ಸೊ ಇದು ಬಂದ್ಬಿಟ್ಟು ವೋಲ್ಟೇಜ್ 230 ಬರ್ತಾ ಇದೆ. ಫ್ರೀಕ್ವೆನ್ಸಿ ಇದು ಎಷ್ಟೇ ಲೋಡ್ ಕೊಟ್ಟರು ಡ್ರಾಪ್ ಆಗಲ್ಲ. ಇದೇ ಒಂದು ಮೇನ್ ಪಾಯಿಂಟ್ ನಾವು ನೋಡ್ಬೇಕಾಗಿರೋದು ಜನರೇಟರ್ ಅಲ್ಲಿ. ಇದನ್ನ ಎಷ್ಟೊತ್ತು ರನ್ ಮಾಡಬಹುದು ನಾವು ಇದರಲ್ಲಿ? ಸರ್ ಇದರಲ್ಲಿ ನೀವು ಆಲ್ಮೋಸ್ಟ್ 6 ಗಂಟೆಯಿಂದ 8 ಗಂಟೆವರೆಗೂ ರನ್ ಮಾಡಬಹುದು. ಸರ್ ಏನ್ ಸರ್ ಏನೋ ಕನ್ಸ್ಟ್ರಕ್ಷನ್ ವರ್ಕರ್ ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಇಲ್ಲಿ? ಹೌದು ಸರ್, ಕನ್ಸ್ಟ್ರಕ್ಷನ್ ಡೆವಲಪರ್ ಬಿಲ್ಡರ್ಗೆ ಯಾವ ತರ ವರ್ಕ್ ಆಗುತ್ತೆ. SC 2500 ಮಾಡಲ್ ಸ್ಟಾರ್ಟ್ ಮಾಡಿ ಒಟ್ಟು ತೋರಿಸಿ. ಇದು ಹೊಡಿರಿ ಓಲೆ ಆಗೋಯ್ತು. ಹೊಡೆದಾಕಿ ಸರ್, ಇನ್ನೊಂದು 2 ರೌಂಡ್ ಹೊಡಿರಿ. ಹೊಡಿರಿ. ಒಳ್ಳೆ ತೋರಿಸಿದ್ರಿ. ಯಾಕಂತಂದ್ರೆ ಹೊರಗಡೆ ಎಲ್ಲಿ ಕರೆಂಟ್ ಇಲ್ಲ, ಪವರ್ ಇಲ್ಲ, ವರ್ಕ್ ನಡೀತಾ ಮೋರಿ ವರ್ಕ್ ನಡೀತಾ ಇದೆ. ಎಸ್ಪೆಷಲಿ ಕಾಂಟ್ರಾಕ್ಟರ್ ಡೆವಲಪರ್ ಗಳಿಗೆ. ಹೌದು, ಸೂಪರ್ ಅಲ್ವಾ ಇದು? 100% ಸರ್. ವಾವ್, $2.5 HP 155 ಬಾರ್ ಹೈ ಪ್ರೆಷರ್ ವಾಷರ್. ಹೌದು. ಸೊ ಯಾರು ಡೋರ್ ಟು ಡೋರ್ ಸರ್ವಿಸ್ ಮಾಡಬೇಕು, ಸೊ ಇಲ್ಲ ನಮ್ಮ ಮನೇಲಿ ಪವರ್ ಇಲ್ಲ, ನಾನು ಅರ್ಜೆಂಟ್ ಆಗಿ ವಾಶ್ ಮಾಡ್ಬೇಕಂದ್ರೂ ವಾಶ್ ಮಾಡ್ಕೊಬಹುದು. ಸೊ ಕಮರ್ಷಿಯಲ್ ಡೊಮೆಸ್ಟಿಕ್ ಎರಡೂ ಯೂಸ್ ಆಗುತ್ತೆ. ಸೊ ಇದರಿಂದ ರನ್ ಆಗ್ತಾ ಇದೆ ಇದು? ಹೌದು. ಸೊ ಇದು ನೋಡ್ಬೋದು ವೀಕ್ಷಕರೇ. ಹೌದು, ಇಲ್ಲಿ ಪವರ್ ಜನರೇಟ್ ಆಗ್ತಾ ಇದೆ. ಹೌದು. ಸೊ ಇಲ್ಲಿಂದ ನಮ್ ಇದಕ್ಕೆ ಬರ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ. ಸೊ ಇಲ್ಲಿಂದ ಇವರು ಹೊಡಿತಾ ಇದ್ದಾರೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಮಾಡಲ್ ಆಗ್ಲೇ ಹೇಳ್ದಂಗೆ ನಿಮಗೆ SC 4000. ಇದು ಕೂಡ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಪ್ರಾಡಕ್ಟ್, ಫಾಸ್ಟ್ ಮೂವಿಂಗ್. ಸರಿ. 2 ಟನ್ AC 2 ರನ್ ಆಗುತ್ತೆ ಇದ್ರಲ್ಲಿ. ಇದೇ ತರ ನಮ್ಮ ಪ್ರೆಷರ್ ವಾಷರ್ ಕೂಡ ರನ್ ಆಗುತ್ತೆ. ಇಲ್ಲಿ ಬರ್ದಿದೆ ನೋಡ್ಕೊಳ್ಳಿ ಸರ್. ಸೊ 2200 ಔಟ್ಪುಟ್ ಬರುತ್ತೆ ಪ್ರೆಷರ್. ಸೊ ಇದು ಬಂದ್ಬಿಟ್ಟು ಮಾಡೆಲ್ 2200 180 ಬಾರ್ ಪ್ರೆಷರ್ ಬರುತ್ತೆ. 4 HP ಪಕ್ಕ ಕಾಪರ್. 4 HP ನ ಇದು? ಹೌದು. ರಿಮೋಟ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಮಾಡಿ. ಸೊ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಅದೇ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಮುಗೀತು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ಸೌಂಡ್ ಇದೆಯಾ? ಏನು ಅಂತ ಸೌಂಡ್ ಇಲ್ಲೇ ಇಲ್ಲ. ನೀರಿನ ಸೌಂಡ್ ಬರ್ತಾ ಇರೋದು. ಆದ್ರೆ ಬೇರೆ ಕಮರ್ಷಿಯಲ್ ಸೆಟಪ್ ಅಲ್ಲಿ ಡೀಸೆಲ್ ಜನರೇಟರ್ ಇಟ್ಕೊಂಡಿರ್ತಾರೆ. ಸ್ಟಾರ್ಟ್ ಮಾಡಕ್ ಇಬ್ರು ಬೇಕು. ಸೊ ಮತ್ತೆ ಅದ್ರದ್ದು ಸೌಂಡ್ ಅಲ್ಲ, ಇದ್ರದ್ದೇ ಸೌಂಡ್ ಜಾಸ್ತಿ ಇರುತ್ತೆ. ನಮ್ಮ ಮಾತು ಕೇಳ್ತಾ ಇರಲ್ಲ. ಹೌದು ಸರ್, ಡೆಮೋ ನೋಡಿದ್ವಿ. ಇಲ್ಲಿ ಆಶ್ಚರ್ಯ ಅಂತಂದ್ರೆ ಸರ್, ಒಂದು ಈ ಜನರೇಟರ್ ಅಲ್ಲಿ ಇಷ್ಟೊಂದು ಮಾಡಬಹುದು. ಇವನ್ ಅದು ದೊಡ್ಡ ಕಲ್ಲು ಹೊಡೆದಾಕ್ಬಿಟ್ರಲ್ಲ ಸರ್ ನಮ್ಮ ಇವರು, ಅಲ್ವಾ ಸರ್? ಸ್ವಲ್ಪನಾರ ವೈಬ್ರೇಷನ್ ಬಂತ? ಇಲ್ಲ, ಏನು ಅನ್ಸ್ಲೇ ಇಲ್ಲ. ವೈಬ್ರೇಷನ್ಸ್ ಮಾಡ್ತಾ ಮಾಡ್ಲಿಲ್ಲ. ಸೊ ಬೇರೆದೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಅದಕ್ಕೆ ವೀಲ್ ಇಲ್ಲ ಅಂದ್ರೂ ಹೊಲ್ಟೋಗುತ್ತೆ. ಹೌದು. ಸೊ ಯಾಕಂದ್ರೆ ಅದು ಆಲ್ಟರ್ನೇಟರ್ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇರೋದು. ಆದ್ರೆ ಈ ಸೆನ್ಸಿ ಮಾಡೆಲ್ಸ್ ಅಲ್ಲಿ ಎಲ್ಲ ಪದೇ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಇನ್ವರ್ಟರ್ ಸೀರೀಸ್. ನೆಕ್ಸ್ಟ್ ಯಾವ ಮಾಡೆಲ್? ಸೊ ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ಇದು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಸರ್. ಸೊ 1.5 ಟನ್ ಇಂದು 2 AC ರನ್ ಮಾಡಬಹುದು. SC 4000. ಸೊ ರೇಟೆಡ್ ಔಟ್ಪುಟ್ 4 kV ಬರುತ್ತೆ ಮ್ಯಾಕ್ಸಿಮಮ್. ಆದ್ರೆ ಕಂಟಿನ್ಯೂಸ್ ಆಗಿ ನಿಮಗೆ ರೇಟೆಡ್ 3500 ವ್ಯಾಟ್ ಬರುತ್ತೆ. 3.5 kV ಔಟ್ಪುಟ್ ಬರುತ್ತೆ. 4 kV ಜನರೇಟರ್ ಸರ್ ಇದು. ಹೊರಗಡೆ ನೀವು 4 kV ತಗೊಂತೀರಿ ಅಂದ್ರೆ ಇದಕ್ಕಿಂತ ದೊಡ್ಡದು ಬರುತ್ತೆ. ಇದು ನೋಡಿ ಯಾವ ತರ ಇದೆ ಕಾಂಪ್ಯಾಕ್ಟ್. ಇದು ಕೂಡ ನಿಮಗೆ ಟ್ರಾಲಿ ಮಾಡೆಲ್, ವೀಲ್
ಎಲ್ಲ ಇರುತ್ತೆ ಸರ್. ಸೊ ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಜಸ್ಟ್ 45 kg ಇಂದ 50 kg ಹತ್ರ ಬರುತ್ತೆ ಅಷ್ಟೇ weight. ಸೊ ಇದರಲ್ಲಿ ವಾವ್ ಫೀಚರ್ ಇನ್ನೊಂದು ಏನಂದ್ರೆ ಇದು ರಿಮೋಟ್ ಅಲ್ಲಿ ವರ್ಕ್ ಆಗುತ್ತೆ. ಹೌದು, ಸ್ಟಾರ್ಟ್ ಸ್ಟಾಪ್ ಇದೆ, ಮತ್ತೆ ರೀಕಾಯಿಲ್ ಸ್ಟಾರ್ಟ್ ಇದೆ, 3 ಆಪ್ಷನ್ಸ್ ಇದೆ. ಹೌದು, ಇದು ಸೆಲ್ಫ್ ಸ್ಟಾರ್ಟ್. ಇವಾಗ ಕೀಲೆಸ್ ನಡೀತಾ ಇದೆ. ಅದೇ ತರ ಇಲ್ಲಿ ಕೀಲೆಸ್ ನಿಮಗೆ ಟಚ್ ಇದೆ, ನಾನು ತೋರಿಸ್ತೀನಿ. ಸೊ ಇದು ಆನ್ ಮಾಡ್ಕೊಳ್ಳಿ ಫಸ್ಟ್. ಸರಿ. ಸೊ ಫ್ಯೂಯಲ್ ಆನ್ ಮಾಡ್ಕೊಂಡು ನೋಡಿ, ಜಸ್ಟ್ ಟಚ್ ಮಾಡ್ಕೊಂಡು ಬಿಟ್ರೆ ಅದೇ ಸ್ಟಾರ್ಟ್ ಆಗುತ್ತೆ. ಪುಷ್ ಬಟನ್ ಸ್ಟಾರ್ಟ್. ವಾವ್. 5 volts USB ಔಟ್ಪುಟ್ ಇದೆ. DC 12 volts ಬ್ಯಾಟ್ರಿ ಚಾರ್ಜ್ ಮಾಡಬಹುದು. ಔಟ್ಪುಟ್ ಇಂಡಿಕೇಟರ್, ಓವರ್ಲೋಡ್ ಅಲಾರಂ, ಆಯಿಲ್ ಅಲರ್ಟ್, ಮತ್ತೆ ನಿಮಗೆ ಲೋಡ್ ಕಮ್ಮಿ ಇದ್ರೆ, ಲೋಡ್ ಜಾಸ್ತಿ ಇದ್ರೆ ಇದು ಸ್ಪೀಡ್ ಅಲ್ಲಿ ಮಾಡ್ಕೊಬಹುದು. ಲೋಡ್ ಕಮ್ಮಿ ಇದ್ರೆ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. ಈಕೋ ಮೋಡ್ ಮತ್ತು ಸ್ಪೀಡ್ ಮೋಡ್ ಇದೆ. ಮತ್ತೆ ಫ್ರೀಕ್ವೆನ್ಸಿ, ವೋಲ್ಟೇಜ್ 230 ನಿಮಗೆ ವೋಲ್ಟೇಜ್ ಬರುತ್ತೆ. ಆಂಪ್ ಕೂಡ ಇದರಲ್ಲಿ ತೋರಿಸುತ್ತೆ. ಹಾಗೆ ನಿಮಗೆ ಫ್ರೀಕ್ವೆನ್ಸಿ ನೋಡಿ, ಇದೇ ಒಂದು ಪಾಯಿಂಟ್ ನಿಮಗೆ ಬೇರೆ ಜನರೇಟರ್ಸ್ ಅಲ್ಲಿ ಇಲ್ಲ. ಒಂದು ಪಾಯಿಂಟ್ ಕೂಡ ಡ್ರಾಪ್ ಆಗಲ್ಲ, ಈವನ್ ಓವರ್ಲೋಡ್ ಮಾಡಿದ್ರು ಕೂಡ. ಅದೇ ತರ ನಿಮಗೆ ಇದರಲ್ಲಿ ಅವರ್ ಮೀಟರ್ ಎಷ್ಟು ಅವರ್ ರನ್ ಆಗಿದೆ ಅಂತ, ಅದೇ ತರ ನಿಮಗೆ ಸೆಕೆಂಡ್ಸ್ ಮೀಟರ್ ಎಷ್ಟು ಅವರ್ ರನ್ ಆಗಿದೆ ಅಂತ ಎಲ್ಲ ಡೀಟೇಲ್ಸ್ ಇದರಲ್ಲಿ ಇದೆ. 2 ಔಟ್ಪುಟ್ ಕೊಟ್ಟಿರ್ತಾರೆ. ಹೇಳ್ಬೇಕಂದ್ರೆ ಸೊ ಆಲ್ಮೋಸ್ಟ್ ನಮ್ಮ ಪ್ರೆಷರ್ ವಾಷರ್ ಕಮರ್ಷಿಯಲ್ ಸೆಟಪ್ ಯಾರು ಇಟ್ಕೊಂಡಿದ್ದಾರೆ, ಅವ್ರು ದೊಡ್ಡ DG ಯೂಸ್ ಮಾಡ್ತಾರೆ ಪವರ್ ಇಲ್ಲ ಅಂದಾಗ. ಎಲ್ಲರಿಗೂ ಒಂದು ವರದಾನ ತರ ಇದು. ಡೆಫಿನೆಟ್ಲಿ ಹೌದು, ಯಾಕಂದ್ರೆ 3,500 ರೇಟೆಡ್ ಔಟ್ಪುಟ್ ಬರುತ್ತೆ. ನಮ್ದೆಲ್ಲ ಕಮರ್ಷಿಯಲ್ ಮಾಡೆಲ್ಸ್ ಬರೋದೆ 3,000 ವ್ಯಾಟ್ ಒಳಗಡೆ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನಮ್ಮ 180 ಬಾರ್ ಇರ್ಲಿ, 200 ಬಾರ್ ಇರ್ಲಿ, 220 ಬಾರ್ ಇರ್ಲಿ, ಈ ಮಿಷಿನ್ ಅಲ್ಲಿ ರನ್ ಆಗುತ್ತೆ. ಒಂದು ಗೀಸರ್, ಇನ್ಸ್ಟೆಂಟ್ ಗೀಸರ್ 3 kW ಇದ್ರೆ ಅದು ಸ್ಟಾರ್ಟ್ ಮಾಡಬಹುದು. ಜೊತೆಲಿ ನೀವು ಲೈಟ್, ಫ್ಯಾನ್, ಮಿಕ್ಸಿ, ಟಿವಿ, ಫ್ರಿಜ್, ವಾಷಿಂಗ್ ಮಿಷಿನ್ ಏನೇನಿದೆ ಎಲ್ಲ ಕೂಡ ಯೂಸ್ ಮಾಡಬಹುದು. ಈವನ್ ಕಾರ್ ಚಾರ್ಜಿಂಗ್ ಕೂಡ ಯೂಸ್ ಆಗುತ್ತೆ. ಹಿಂಗಡೆ ಡಿಕ್ಕಿಲಿ ಇಟ್ಕೊಂಡು ಕಾರ್ ಚಾರ್ಜಿಂಗ್ 300 ಕಿಲೋಮೀಟರ್ ಬರ್ತಾ ಇದೆ ಸರ್ ಅಷ್ಟೇ ಇವಿ ವೆಹಿಕಲ್. ಸೊ ಬರೋದಿಕ್ಕೆ ಟೆನ್ಷನ್ ಬೇಕಿಲ್ಲ. ಇದು ಇಟ್ಕೊಂಡ್ರೆ 1-2 ರಿಂದ 3 ಅವರ್ ಜನರೇಟರ್ ಆನ್ ಮಾಡ್ಬಿಟ್ಟ ಅಂದ್ರೆ ಅಲ್ಲೇ ಚಾರ್ಜ್ ಆಗ್ಬಿಡುತ್ತೆ. ಏನ್ ಹೇಳ್ತೀರಾ ಸರ್, ಇದರಲ್ಲಿ ನಮ್ಮ ಎಲೆಕ್ಟ್ರಿಕಲ್ ಕಾರ್ ರನ್ ಆಗುತ್ತಾ? 100% ಚಾರ್ಜ್ ಆಗುತ್ತಾ? ಎಲ್ಲಾ ಮಾಡೆಲ್ಸ್ ಅಲ್ಲೂ ಆಗುತ್ತೆ. ಎಲ್ಲಾ ಮಾಡೆಲ್ಸ್ ಅಲ್ಲೂ ಎಲೆಕ್ಟ್ರಿಕಲ್ ಕಾರ್ ಚಾರ್ಜ್ ಆಗುತ್ತೆ? ಹೌದು ಸರ್, ರೆವಲ್ಯೂಷನ್ ಅಲ್ವಾ ಸರ್ ಇದು? ಅದೇ ಸರ್, ಇದು ಎತ್ಬಿಟ್ಟು ಕಾರಲ್ಲಿ ಇಟ್ಕೊಂಡ್ಬಿಟ್ರೆ ಹೌದು, ಪೆಟ್ರೋಲ್ ಹಾಕ್ದ ಚಾರ್ಜ್ ಮಾಡ್ಕೊಂಡ. ಹೌದು, ಕರೆಕ್ಟ್. ಇವನ್ ರ್ಯಾಲಿ ನಡೀತಾ ಇದೆ, ಬರ್ತಾ ಇದೆ. ಹೌದು. ಸೊ ರ್ಯಾಲೀಸ್ಗೆಲ್ಲ ಒಂಥರ ಒಂದು ಹೇಳಿ ಮಾಡಿಸಿರೋದಂತ. ಎಷ್ಟು ಲೀಟರ್ ನಾವು ಪೆಟ್ರೋಲ್ ಸರ್ ಇದರಲ್ಲಿ ಬಂದ್ಬಿಟ್ಟು 10 ಲೀಟರ್ ಕೆಪಾಸಿಟಿ ಇದೆ. ಮೈಲೇಜ್ 1.25 ಲೀಟರ್ ತಗೊಳುತ್ತೆ 1 ಗಂಟೆಗೆ. ಓಕೆ. ಪ್ರೈಸ್ ಹೇಳ್ಬಿಡಿ ಸರ್ ಹಾಗೆ ನಮಗೆ. ಸೊ ಪ್ರೈಸ್ ಬಂದ್ಬಿಟ್ಟು ಕೇವಲ ಇದ್ರದ್ದು ಆಫರ್ ಪ್ರೈಸ್ 1,18,000 ರೂಪಾಯಿ ಮಾತ್ರ ಅಷ್ಟೇ. ಯಾವ ತರ ಲೋಡ್ ತಗೊಳುತ್ತೆ ಇಲ್ಲಿ ನಾನು ಪ್ಯಾನಲ್ ಬೋರ್ಡ್ ಮಾಡಿಸಿದೀನಿ. ಸೊ ಎಲ್ಲದಕ್ಕೂ ಹಾಕ್ತಿ, ಇದಕ್ಕೊಂದು ಹಾಕಿ ತೋರಿಸ್ಬಿಡ. ಇಲ್ಲಿ ಔಟ್ಪುಟ್ ಕನೆಕ್ಟ್ ಮಾಡಿದ್ದೀನಿ. ಈ ಬೋರ್ಡಿಗೆ ಕನೆಕ್ಟ್ ಆಗಿದೆ. ಇಲ್ಲಿ ತೋರಿಸ್ತಾ ಇದೆ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಅಂತ. ಅದರಲ್ಲೂ ಮ್ಯಾಚ್ ಆಗುತ್ತೆ ಸೇಮ್. ಇದು ಎಷ್ಟಿದು? 234. ಇಲ್ಲಿ ನಾನು ಫೋಕಸ್ ಲೈಟ್ ಹಾಕಿದ್ದೀನಿ ಸರ್. 1000 ವ್ಯಾಟ್, 1500 ವ್ಯಾಟ್ ಎಲ್ಲ. ಇಲ್ಲಿ ಆನ್ ಮಾಡ್ತೀನಿ ನೋಡಿ. ಸೊ 1,000 ವ್ಯಾಟ್. ಓಕೆ. 2,000 ವ್ಯಾಟ್. ಸರಿ. 3,000 ವ್ಯಾಟ್. ಓಕೆ. ಸೊ ಅಲ್ಲಿ ತೋರಿಸ್ತಾ ಇದೆ ಸರ್. ವೈಬ್ರೇಷನ್ ಬರ್ತಾ ಇದೆಯಾ? ಏನಿಲ್ಲ ವೈಬ್ರೇಷನ್ಸ್ ನೋಡಿ ವೀಕ್ಷಕರೇ, ಏನು ಅಂತ ವೈಬ್ರೇಷನ್ಸ್ ಇಲ್ಲ ಇಲ್ಲಿ. ನಾನು ನಿಮ್ಗೆ ಆ್ಯಕ್ಚುಲಿ ಒಂದು ಮೊಬೈಲ್ ಇಟ್ಟು ತೋರಿಸ್ಬಿಡ್ತೀನಿ. ಬೇರೆ ಏನಾದರೂ ಮೊಬೈಲ್ ಇಟ್ಟಿದ್ರೆ ಇಷ್ಟೊತ್ತಿಗೆ ಆರಿ ಬಿದ್ದುಬಿಡೋದು ನೋಡಿ, ಎಲ್ಲ ಇದಾಗ್ತಾ ಇದೆ. ಇಷ್ಟೇ ವೈಬ್ರೇಷನ್. ಇನ್ನ ಮಾಡ್ತೀರಾ? 4 kW ರನ್ ಆಗ್ತಾ ಇದೆ ಇದರಲ್ಲಿ ಇವಾಗ ನೋಡಿ. 4 kW ಮ್ಯಾಕ್ಸಿಮಮ್. ಓವರ್ಲೋಡ್ ಅಲಾರಂ ತೋರಿಸ್ತಾ ಇದೆ. ಓಕೆ. ಮತ್ತೆ ಫ್ರೀಕ್ವೆನ್ಸಿ ಇವಾಗ್ಲೂ ನಿಮಗೆ ಡ್ರಾಪ್ ಆಗಿಲ್ಲ. ಫ್ರೀಕ್ವೆನ್ಸಿ ಹಂಗೆ ಇರುತ್ತೆ. 16 ಆಂಪ್ಸ್ ತಗೊಂಡಿದೆ, 50 ಡ್ರಾಪ್ ಆಗಿಲ್ಲ. ಓವರ್ಲೋಡ್ ಬಂದ ತಕ್ಷಣ ಪವರ್ ಕಟ್ ಆಫ್ ಆಗುತ್ತೆ ಆಟೋಮೆಟಿಕ್. ಇದೇ ತರ ನಾನು ಬೇರೆ ಇದರಲ್ಲಿ ಓವರ್ಲೋಡ್ ಕೊಟ್ರೆ ಸೊ ಇನ್ನೂವರೆಗೂ ಡ್ಯಾನ್ಸ್ ಆಗ್ಬಿಟ್ಟು ಆಲ್ಟರ್ನೇಟರ್ ಮತ್ತೆ ಎಲೆಕ್ಟ್ರಾನಿಕ್ ಏನ್ ಸರ್ಕ್ಯೂಟ್ ಇದೆ ಹೊಲ್ಟೋಗೋದು, ಬಸ್ಟ್ ಆಗ್ಬಿಡುತ್ತೆ. ಹೌದು. ಬಟ್ ಇದರಲ್ಲಿ ಔಟ್ಪುಟ್ ಕಟ್ ಆಗುತ್ತೆ ಅಷ್ಟೇ. ಅಲಾರಂ ಬಂದಾದ್ಮೇಲೆ ಸೊ ಜನರೇಟರ್ ರನ್ನಿಂಗ್ ಅಲ್ಲೇ ಇರುತ್ತೆ. ಸೇಫ್ಟಿ ಮೆಜರ್ಸ್ ತಗೊಂಡಿದ್ದಾರೆ ಇದರಲ್ಲಿ. ಅದೇ ತರ ಟೆಸ್ಟಿಂಗ್ ನಿಮಗೆ ಯಾವ್ದು ಬೇಕು, ಯಾವ ತರ ಬೇಕು, ಪ್ರತಿಯೊಂದು ಟೆಸ್ಟಿಂಗ್ ಇಲ್ಲಿ ಮಾಡಿ ನಾನು ಅವರು ಲೈವ್ ಆಗಿ ಬಂದು ಟೆಸ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಜೊತೆಲಿ ಅವ್ರದ್ದು ಏನಾದ್ರು ಮಷಿನ್ ಇದ್ರೆ ತಗೊಂಬಂದು ಕಟಿಂಗ್ ಮಷೀನು, ಗ್ರೈಂಡಿಂಗ್ ಮಷೀನು, ಪಂಪ್ ಇರಲಿ ಏನೇ ಇರಲಿ ತಗೊಂಬಂದ್ರೆ ಇಲ್ಲೇ ಲೈವ್ ಆಗಿ ಟೆಸ್ಟ್ ಮಾಡಿ ನಿಮಗೆ ಕೊಡ್ತೀವಿ. ಸರ್ ನೆಕ್ಸ್ಟ್ ಮಾಡೆಲ್ ಹೇಳಿ ಇದ್ರ ಬಗ್ಗೆ. ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ಆಗ್ಲೇ 4,000 ನೋಡಿದ್ರಿ, ಇದು 6,000 ಮಾಡೆಲ್, SE 6000 ಮಾಡೆಲ್. ಸರಿ. ಸೊ ಮ್ಯಾಕ್ಸಿಮಮ್ ಔಟ್ಪುಟ್ 6 kV ಬರುತ್ತೆ. ಓಕೆ. ಸೊ ಕಂಟಿನ್ಯೂಸ್ ಆಗಿ ನಿಮಗೆ 5.5 kV ಬರುತ್ತೆ. ಸೊ ಇದು ಕೂಡ ನಿಮಗೆ ಟ್ರಾಲಿ ಮಾಡೆಲ್ ಬರುತ್ತೆ.
ಇದರಲ್ಲೂ ನಿಮಗೆ ಎಲ್ಲ ಫೀಚರ್ಸ್ ಇದೆ. ಸೊ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಡಿಜಿಟಲ್ ಡಿಸ್ಪ್ಲೇ ಇದೆ ಸರ್. ಸೊ ಫ್ಯೂಯಲ್ ಎಷ್ಟಿದೆ ತೋರಿಸುತ್ತೆ, ಅವರ್ ಎಷ್ಟು ರನ್ ಆಗಿದೆ, ವೋಲ್ಟೇಜ್, ಫ್ರೀಕ್ವೆನ್ಸಿ, ಪವರ್ ಔಟ್ಪುಟ್, ಲೋಡ್, ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲೇ ಗೊತ್ತಾಗುತ್ತೆ. 2 ಜನರೇಟರ್ ಕನೆಕ್ಟ್ ಮಾಡೋ ಫೆಸಿಲಿಟಿ ಕೂಡ ಇದೆ. ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ 5 ವೋಲ್ಟ್ಸ್ USB ಪಾಯಿಂಟ್. ಮತ್ತು ನಿಮಗೆ ಇದರಲ್ಲಿ ಕಮರ್ಷಿಯಲ್ 32 amps ಡೈರೆಕ್ಟಾಗಿ ಮನೆಗೆ ಮೇನ್ ಚೇಂಜ್ ಓವರ್ ಕನೆಕ್ಟ್ ಮಾಡಬೇಕಂದ್ರೂ ಇದರಲ್ಲಿ ಆಪ್ಷನ್ ಇದೆ ನೋಡಿ. ರಿಮೋಟ್ ಸ್ಟಾರ್ಟ್ ಇದರಲ್ಲೂ ಬರುತ್ತೆ. ಸ್ಟಾರ್ಟ್ ಮಾಡ್ತೀನಿ ನಾನು. ಒಂದ್ಸಲಿ ಪ್ರೆಸ್ ಮಾಡಿಬಿಟ್ರೆ ಅದೇ ಸ್ಟಾರ್ಟ್ ಆಗೋದು. ಲೋ ಐಡಲ್ ಇದ್ದಾಗ ಆನ್ ಮಾಡ್ಕೊಬೋದು ಈಕೋ ಮೋಡು. ಲೋಡ್ ಜಾಸ್ತಿ ಇದ್ರೆ ನೀವು ಆಫ್ ಮಾಡ್ಕೊಬೋದು. ಇದರಲ್ಲಿ ಯೂಸ್ ಆಗೋಂಥದ್ದು ಅಂದರೆ ವೈಡ್ ರೇಸ್. ಇವಾಗ ಯಾರ ಒಂದು ಡೀಸೆಲ್ ಜನರೇಟರ್ 10 kV ತೊಗೊಂಡು DJ-ಗೆ ಇಲ್ಲ ಆರ್ಕೆಸ್ಟ್ರಾ ಪ್ರೋಗ್ರಾಮಿಗೆ ಬೇಕಂದ್ರೆ ಸೊ ಅವರಿಗೆ ಇದು ಸಫಿಷಿಯೆಂಟ್ ಅಂತಾರೆ. ಅದು 10 kV ಬೇಕು, ಇದು 6 kV ಇದ್ರೆ ಸಾಕು. ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ಇರೋದು ನಂಬರ್ 1 ಬ್ರ್ಯಾಂಡ್ ಅಲ್ಲಿ. ಇದಕ್ಕಿಂತ ಮೇಲೆ ಮಾಡೆಲ್ ಯಾವುದು ಇಲ್ಲ. ಇದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13.5 ಲೀಟರ್ ಬರುತ್ತೆ. ಸರಿ. ಸೊ ಹತ್ತತ್ರ ನಿಮಗೆ 1 ರಿಂದ 1.5 ಲೀಟರ್ ಇಂದ 1.25 ಲೀಟರ್ ತಗೊಳುತ್ತೆ 1 ಗಂಟೆಗೆ. ಹೌದು ಅಲ್ವಾ. ಸೌಂಡ್ಲೆಸ್ ಟೆಕ್ನಾಲಜಿ, ಇನ್ವರ್ಟರ್ ಸೀರೀಸ್, ಸೊ ವೈಡ್ ರೇಂಜ್. ಇದ್ರ ಪ್ರೈಸ್ ಎಷ್ಟು ಬರುತ್ತೆ ಸರ್? ಇದು ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ನಿಮಗೆ 1,72,000 ರೂಪಾಯಿ ಮಾತ್ರ ಸರ್. ಅಂದ್ರೆ ಮಾರ್ಕೆಟ್ ಅಲ್ಲಿ ನಂಬರ್ 1 ಬ್ರ್ಯಾಂಡ್ ಸೇಮ್ ಫೀಚರ್ಸ್ ಅಲ್ಲಿ 2,20,000 ರೂಪಾಯಿ ಕಮ್ಮಿ ಯಾರು ಕೊಡಲ್ಲ. ಸೊ ಇದು ಒಂದು ಮಾಡೆಲ್ ಆಯ್ತು. ಇದೇ ತರ ನಮ್ಮ ಹತ್ರ 5,500 ವ್ಯಾಟ್ ಇಂದು ಇನ್ನೊಂದು ಇದೆ. ಇದು ಓಪನ್ ಫ್ರೇಮ್ ಬರುತ್ತೆ. ಇದರಲ್ಲಿ ನಿಮಗೆ ಕ್ಲೋಸ್ ಫ್ರೇಮ್ ಬರುತ್ತೆ. ಸ್ವಲ್ಪ ಸೌಂಡ್ ಜಾಸ್ತಿ. ನನ್ನ ಹತ್ರ ಬಜೆಟ್ ಇಲ್ಲಪ್ಪ, 1,72,000 ರೂಪಾಯಿ ನನ್ನ ಹತ್ರ ಇಲ್ಲ. 1,13,000 ರೂಪಾಯಿಗೆ ಈ ಮಾಡೆಲ್ ಸಿಗುತ್ತೆ ನಿಮಗೆ. 5.5 ಎಷ್ಟು ಬರುತ್ತೆ? ಇದು ಕೆಪಾಸಿಟಿ ಏನು ಬರುತ್ತೆ ಅಂತ? ಸೇಮ್ ಸರ್, ಇದಕ್ಕೂ ಏನ್ ಡಿಫರೆನ್ಸ್ ಇಲ್ಲ. ಫೈನಲ್ ಪ್ರಾಡಕ್ಟ್ ಹೇಳ್ಬಿಡೋಣ. ಫೈನಲ್. ಸೊ ಇದಂತೂ ಬ್ರ್ಯಾಂಡ್ 1 ನಲ್ಲೂ ಇಲ್ಲ, ಬ್ರ್ಯಾಂಡ್ 2 ನಲ್ಲೂ ಇಲ್ಲ, ಬ್ರ್ಯಾಂಡ್ 3 ನಲ್ಲೂ ಇಲ್ಲ, ಎಲ್ಲೂ ಇಲ್ಲ ಅಂತೀರಾ? ಓನ್ಲಿ ಸೆನ್ಸಿ ಪವರ್ಡ್ ಬೈ ಹಾಟ್ಸ್ಟಾರ್ ಅಲ್ಲಿ ಇರೋದು. SC 9,000 ಅಂತ ಮಾಡೆಲ್ ಹೆಸರು. ಸೊ ಯಾವ ತರ ಇದೆ ನೋಡಿ ಸರ್. SC 9,000. ಬಟ್ ನೋಡಿ ಈಸಿಯಾಗಿ ತಗೊಂಡು ಹೋಗ್ತಾ ಇದೆ. ಹೌದು, ಟ್ರಾಲಿ ಮಾಡಲು. ಸೊ ಇದಕ್ಕೆ ಹ್ಯಾಂಡಲ್ ಕೂಡ ಇದೆ ನಿಮಗೆ. ಸೊ ಈಸಿಯಾಗಿ ನೀವು ಎಲ್ಲಿಗೆ ಬೇಕಾದ್ರೂ ತಳ್ಕೊಂಡು ಹೋಗ್ಬೋದು. ಮಾರ್ಕೆಟ್ ಅಲ್ಲೇ ಇಲ್ಲ, ಇಡೀ ವರ್ಲ್ಡ್ ಅಲ್ಲೇ ಇದು ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. 8,500 ವ್ಯಾಟ್ ಔಟ್ಪುಟ್ ಬರುತ್ತೆ. ಮ್ಯಾಕ್ಸಿಮಮ್ 9,000 ವ್ಯಾಟ್ ಔಟ್ಪುಟ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಬ್ರೇಕ್ ಸಿಸ್ಟಮ್ ಕೂಡ ಇದೆ, ಒಂದು ಫೀಚರ್. ಇದಂತೂ ಟ್ರಾಲಿ ನೋಡಿದಿರ ನೀವು? ಹೌದು. ಸೊ ಇದೇ ತರ ಇಲ್ಲಿ ಬ್ರೇಕ್ ಸಿಸ್ಟಮ್ ಇದೆ. ಬ್ರೇಕ್ ಆಗ್ಬಿಟ್ಟ ಅಂದ್ರೆ ಇದು ಅಳ್ಳಾಡಲ್ಲ ಸರ್. ಇದರಲ್ಲೂ ಅಷ್ಟೇ ರಿಮೋಟ್ ಸ್ಟಾರ್ಟು, ರೋಪ್ ಸ್ಟಾರ್ಟು, ಸೆಲ್ಫ್ ಸ್ಟಾರ್ಟು ಎಲ್ಲ ಫೀಚರ್ಸು ಇದೆ. ಸೊ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ನೋಡಿ ಆನ್ ಮಾಡಿ ಸ್ವಿಚ್ ಆನ್ ಮಾಡಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಒಂದ್ಸಲಿ ಪ್ರೆಸ್ ಮಾಡಿಬಿಟ್ರೆ ಸೊ ಅದೇ ಸ್ಟಾರ್ಟ್ ಆಗುತ್ತೆ. ಮೊಬೈಲ್ ಚಾರ್ಜ್ ಮಾಡ್ಬೋದು, 2 ಜನರೇಟರ್ ಕನೆಕ್ಟ್ ಮಾಡ್ಕೊಬೋದು. ಓಕೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ನೋಡಿ ಹೆವಿ ಡ್ಯೂಟಿ ಸಾಕೆಟ್ ಸಿಸ್ಟಮ್ಸ್ ಇದೆ. ಸರಿ. 32 amps. ಅದೇ ಥರ ಇದರಲ್ಲಿ ವೋಲ್ಟೇಜು ಮೀಟ್ರು, ಆ್ಯಂಪ್ ಮೀಟ್ರು, ಫ್ರೀಕ್ವೆನ್ಸಿ ಮೀಟ್ರು, ಮತ್ತು ಪವರ್ ಔಟ್ಪುಟ್ಟು, ಮತ್ತು ನಿಮಗೆ ಎಷ್ಟು ಮಿನಿಟ್ ಓಡಿದೆ ಎಲ್ಲ ಡೀಟೇಲ್ಸು ಇದೆ. ಈಕೋ ಮೋಡು ಇದೆ, ಸ್ಪೌಟ್ ಮೋಡು ಕೂಡ ಇದೆ. 12 ವೋಲ್ಟ್ಸ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಸೌಂಡೇ ಇಲ್ಲ ಸರ್ ಮೇನ್ ಆಗಿ. ಸೊ ಹತ್ತತ್ರ 10 kV ಡೀಸೆಲ್ ಜನರೇಟರ್ ಯಾವ ಥರ ಸೌಂಡ್ ಬರುತ್ತೆ, ಇದು ಯಾವ ಥರ ಇದೆ ನೋಡಿ ಸರ್. ಇದೇ ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ನಿಮ್ಮ ಪ್ರಕಾರ? ಸೊ ಇದು ಬಂದ್ಬಿಟ್ಟು ಡೆಂಟಿಸ್ಟ್ ಶಾಪ್ಸ್ ಇರುತ್ತೆ ಸರ್, ಅವ್ರದ್ದು ಒಂದು ಸೆಟಪ್ ಇರುತ್ತೆ. ಹೌದು. ಅದಕ್ಕೆ ಹೆವಿ ಲೋಡ್ ಬೇಕು. ಸರಿ. ಮತ್ತೆ ಅವ್ರದ್ದು ಹಾಸ್ಪಿಟಲ್ದು ಎಲ್ಲ ಕ್ಲಿನಿಕ್ ಸೆಟಪ್ ಇಂದ ಏನೇನ್ ಮೆಷಿನರೀಸ್ ಇದೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಪ್ ಟು 8.5 kV ಕಂಟಿನ್ಯೂಸ್ ಆಗಿ ಔಟ್ಪುಟ್ ಬರುತ್ತೆ. ಸರಿ. ಸೊ ಯಾರು 15 kV ಡೀಸೆಲ್ ಜನರೇಟರ್ DJ ರನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ ಆರ್ಕೆಸ್ಟ್ರಾ ರನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಎಲ್ಲ ಇದರಲ್ಲಿ ಯೂಸ್ ಆಗುತ್ತೆ. 8.5 kV ಗಂಟೆ ನೀವಿಗೆ ಹತ್ತತ್ರ 2.5 ಲೀಟರ್ ಇಂದ 3 ಲೀಟರ್ ಪೆಟ್ರೋಲ್ ಖರ್ಚಾಗುತ್ತೆ. ಇದ್ರದ್ದು ಪೆಟ್ರೋಲ್ ಲೀಟರ್ ಸೊ ಆಲ್ಮೋಸ್ಟ್ ನಿಮಗೆ 26 ಲೀಟರ್ ಟ್ಯಾಂಕ್ ಬರುತ್ತೆ. ಇದು ಕೂಡ ಒಂದ್ಸತಿ ಫುಲ್ ಟ್ಯಾಂಕ್ ಮಾಡಿದ್ರೆ 10 ಅವರ್ ರನ್ ಮಾಡಬಹುದು. ಹೌದು, ಆರಾಮಾಗಿ. ಹೌದು. ಮತ್ತೆ ಇದೆಲ್ಲ ಜನರೇಟರ್ಸ್ ನಿಮಗೆ ಸಿಂಗಲ್ ಫೇಸ್ ಅಲ್ಲಿ ಮಾತ್ರ ರನ್ ಆಗೋದು. ಮತ್ತೆ ಪೆಟ್ರೋಲ್ ಬಿಟ್ರೆ ಬೇರೆ ಯೂಸ್ ಮಾಡಂಗಿಲ್ಲ ಇದರಲ್ಲಿ. ಇದರ ಬೆಲೆ ಎಷ್ಟಾಗುತ್ತೆ ಸರ್ ಇವಾಗ? ಸೊ ಇದ್ರ ಮಾರ್ಕೆಟ್ ಅಲ್ಲಂತೂ ಇಲ್ವೇ ಇಲ್ಲ ಸರ್. ಹಾಗಂತ ಹೇಳ್ಬಿಟ್ಟು ನಾನು ಮಾರ್ಕೆಟ್ ಅಲ್ಲಿ ಟಾಪ್ 1 ಬ್ರ್ಯಾಂಡ್ 5.5 kV ಏನಿದೆ, ಸೊ ಅದ್ರದ್ದು ಪ್ರೈಸ್ ಅಲ್ಲಿ
ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ಇಲ್ಲ ಅಂತೀರಾ? ಬರೀ 2,72,000 ರೂಪಾಯಿ ಕೊಡ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಹೊರಗಡೆ ಬೇರೆ ಇದರಲ್ಲಿ ನಮಗೆ ಇದೇ ರೇಟ್ಗೆ 5 ಕಿಲೋವ್ಯಾಟ್ ಸಿಗುತ್ತೆ. ಹೌದು ಸರ್, ಕರೆಕ್ಟಾ? ಹೌದು. ಇದೇ ತರ ನಮ್ಮ ಹತ್ರ ಇನ್ನೂ ಒಂದು 5-6 ಮಾಡೆಲ್ ಬರ್ತಾ ಇದೆ, ಎಸ್ಪೆಷಲಿ ಫಾರ್ ವೆಲ್ಡಿಂಗ್ಗೋಸ್ಕರನೇ ಯೂಸ್ ಮಾಡೋದಕ್ಕೆ. 3 ಫೇಸ್ ಮತ್ತೆ ಸಿಂಗಲ್ ಫೇಸ್ ಕಾಂಬಿನೇಷನ್ ಅಲ್ಲೂ ಬರ್ತಾ ಇದೆ ಇನ್ ಫ್ಯೂಚರ್ ಕಮಿಂಗ್ ಡೇಸ್ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಡೆಮೋ ಕೂಡ ಈ ಸತಿ ಕ್ವಿಕ್ ಆಗಿ ಮಾಡಿದ್ದೀವಿ ಜನರಿಗೆ. ಅಂಡ್ ವೀಕ್ಷಕರೇ, ನಿಮಗೂ ಕೂಡ ಇದರ ಅಗತ್ಯತೆ ಇದೆ ಅಂತ ಅನ್ಕೊಂತೀನಿ. ಜನರೇಟರ್ ಅಂದ ತಕ್ಷಣನೇ ಮೈಂಡಿಗೆ ಏನ್ ಬರುತ್ತೆ, ಅದಕ್ಕೆ ಎಲ್ಲದಕ್ಕೆ ಸೊಲ್ಯೂಷನ್ ಈ ಸೆನ್ಸಿ ಇನ್ವರ್ಟರ್ ಟೆಕ್ನಾಲಜಿ ಹೇಳ್ತೀರಾ. ಜೊತೆಯಲ್ಲಿ ಪ್ರೈಸ್ ಕೂಡ ಕಡಿಮೆ, 100% ಅಲ್ವಾ? ಹೌದು, ಮಾರ್ಕೆಟ್ಗಿಂತ ಒಂದು 20% ಕಡಿಮೆ ಅಂತ. ಹೌದು. ಇವಾಗ ನಾರ್ಮಲ್ ಒಂದು UPS ಹಾಕ್ಸ್ಕೊಂಡ್ರು ಕೂಡ ಸೊ ಒಂದು 20,000 25,000 ಬೇಕೇ ಬೇಕಾಗುತ್ತೆ. ಮತ್ತೆ ನೀವು ರನ್ ಮಾಡ್ಲಿ ಇಲ್ದಲ್ಲೇ ಇರಲಿ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲಿ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಅದು 15,000 ಮೇಂಟೆನೆನ್ಸ್. ಸೊ ಇದು ನೀವು ಒಂದ್ಸಲಿ ಯೂಸ್ ಮಾಡ್ಬಿಟ್ಟು ಯಾವ ತರ ಒಂದ್ ದಿವಸ 4th ನೈಟ್ ಅಲ್ಲಿ ಯೂಸ್ ಮಾಡಿ ಇಕ್ಕಿ 10 ವರ್ಷ ಆದ್ರೂ ಕೂಡ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಅಲ್ವಾ, ಯಾವತ್ತಿದ್ರು ರನ್ ಆಗ್ಲೇಬೇಕು. ಹೌದು, ಏನು ಇನ್ವೆಸ್ಟ್ಮೆಂಟ್ ಮಾಡೋ ಇಲ್ಲ ಇದರಲ್ಲಿ, ಚಾರ್ಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಸ್ಪೇರ್ ಪಾರ್ಟ್ಸ್ ಹೋಯ್ತು ಸರ್. ಸ್ಪೇರ್ ಪಾರ್ಟ್ಸ್ ಮಾರ್ಕೆಟ್ ಅಲ್ಲಿ ಇದು ಇಂಡಿಯಾದಲ್ಲಿ ಲಾಂಚ್ ಆಗಿ ಆಲ್ಮೋಸ್ಟ್ ಒಂದು 2 ರಿಂದ 3 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಫಸ್ಟ್ ದಿವಸ ನಾವು ಸೇಲ್ ಮಾಡಿದ್ದು ಇಲ್ಲಿ ಕರ್ನಾಟಕದಲ್ಲಿ ಔಟ್ ಆಫ್ ದ ಸ್ಟೇಟ್ ನಾರ್ತ್ ಸೈಡ್ ಅಲ್ಲಿ ಸೇಲ್ ಮಾಡಿರೋದು. ಇನ್ನೂವರೆಗೂ ಸರ್ವಿಸ್ ಬಂದಿಲ್ಲ. ಸ್ಪೇರ್ಸ್ ಅಂತೂ ಇದ್ದೇ ಇದೆ, ಪ್ರತಿಯೊಂದು ಸ್ಪೇರ್ಸ್. ಯಾಕಂದ್ರೆ ಈ ಶೀಲ್ಡ್ ಇರಲಿ, ಮೇಲ್ಗಡೆ ಒಳಗಡೆ ಇದು ಇನ್ವರ್ಟರ್ ಸೀರೀಸ್ ಇರಲಿ, ಇದು ಪ್ರತಿಯೊಂದು ಏನೇನು ಕಾಣಿಸ್ತಾ ಇದ್ರೆ ಈಚ್ ಅಂಡ್ ಎವ್ರಿ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇದೆ. ಸೊ ಅದಕ್ಕೇನು ಟೆನ್ಷನ್ ಇಲ್ಲ. ಅದಕ್ಕೆ ಒಂಥರ ಬೋಣಿನೇ ಆಗಿಲ್ಲ ಇನ್ನೂವರೆಗೂ 2 ವರ್ಷದಿಂದ. ಹಂಗೆ ಇದೆ ಸ್ಪೇರ್ ಪಾರ್ಟ್ಸ್, ಹಂಗೆ ಇದೆ ಸ್ಪೇರ್ ಪಾರ್ಟ್ಸ್. ನಾನೇನ್ ಹೇಳ್ತೀನಿ ಅಂತಂದ್ರೆ, ನೀವು ಸೆನ್ಸಿ ಬ್ರ್ಯಾಂಡ್ ಅನ್ನ ನೋಡಕ್ ಹೋಗ್ಬಿಡಿ, ಹಾಟ್ಸ್ಟಾರ್ ಅನ್ನ ನೋಡಿ. ಕರೆಕ್ಟಾ? ಡೆಫಿನೆಟ್ಲಿ ಸರ್. ಸ್ಪೇರ್ ಪಾರ್ಟ್ಸ್ ಬೇಕು, ಸರ್ವಿಸ್ ಬೇಕು, ಒಂದು ಒಳ್ಳೆ ಸಪೋರ್ಟ್ ಬೇಕು ಅಂತಂದ್ರೆ ಹಾಟ್ಸ್ಟಾರ್ ಯಾವತ್ತೂ ನಿಮ್ ಜೊತೆ ಇದ್ದೇ ಇರ್ತಾರೆ. ಹೇಗೆ ಆರ್ಡರ್ ಮಾಡೋದು, ಹೇಗೆ ಇಷ್ಟು ದೊಡ್ಡದಿದೆ, ಹೇಗೆ ಡೆಲಿವರಿ ಮಾಡ್ತೀರಾ, ಸ್ವಲ್ಪ ತಿಳಿಸ್ಬೋದಾ ನಮಗೆ? ಸರ್ ಆಲ್ರೆಡಿ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಪ್ರೈಸಸ್ ಎಲ್ಲ. ಪ್ರೈಸಸ್ ಅಲ್ಲಿ ₹1 ಕಮ್ಮಿ ಇಲ್ಲ, ₹1 ಜಾಸ್ತಿ ಇಲ್ಲ. ಯಾಕಂದ್ರೆ ನಾನು ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದೀನಿ. ಸೊ ಯಾವ ತರ ಸರ್ವಿಸ್, ಯಾರ ಬೀದರಲ್ಲಿ ಇಟ್ಕೊಂಡು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಡಿಸ್ಪ್ಲೇ ನಂಬರ್ ಬರ್ತಾ ಇದೆ. ಸೊ ಪ್ರತಿಯೊಂದು ಡೀಟೇಲ್ಸ್ ಕಳಿಸ್ತಾರೆ. ಸೊ ಅವ್ರು ಫಿಸಿಕಲಿ ಬಂದು ಇಲ್ಲಿ ಟೆಸ್ಟ್ ಟ್ರೈಡ್ ಪ್ರೂವ್ ಆದ್ಮೇಲೆ ಪರ್ಚೇಸ್ ಮಾಡಲಿ, ಅಲ್ಲಿವರೆಗೂ ಪರ್ಚೇಸ್ ಮಾಡೋದು ಬೇಕಾಗಿಲ್ಲ. ಇಲ್ಲ ನಾನು 100% ಶೂರ್ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಬೋದು. ಕೊಟ್ಟಿರೋ ನಂಬರ್ಸ್ಗೆ ಎಲ್ಲ ಗೂಗಲ್ ಪೇ ಇರಲಿ, ಫೋನ್ ಪೇ ಇರಲಿ, ನಿಮಗೆ ಕರೆಂಟ್ ಅಕೌಂಟ್ ಡೀಟೇಲ್ಸು ನಮ್ಮ ಎಂಟೈರ್ ಟೀಮ್ ಕಳಿಸ್ತಾರೆ. ಓಕೆ. ನಿಮ್ಮಲ್ಲಿ ತುಂಬ ಜನ ಅನ್ಕೊಬೋದು, ಇಷ್ಟು ದಿನ ನಾವು ಗೀಸರ್ ತೊಗೊತಾ ಇದ್ವಿ, ವಾಷಿಂಗ್ ಮಿಷಿನ್ ತೊಗೊತಾ ಇದ್ವಿ, 5,000 ಪೇಮೆಂಟು, 10,000 ಪೇಮೆಂಟು, ಫಸ್ಟ್ ಟೈಮು 40,000, 50,000, 1 ಲಕ್ಷ, 2 ಲಕ್ಷ ಪೇಮೆಂಟ್ ಮಾಡ್ತಾ ಇದ್ವಿ. ನಂಬಿ ಮಾಡ್ಬೋದು ಅಂತಂದ್ರೆ ಸರ್ ಫಸ್ಟ್ ಹೇಳ್ದಂಗೆ ನೀವೇ ಬರ್ಬೋದು, ಇಲ್ಲ ಅಂದ್ರೂ ಕೂಡ ನಂಬಿ ಮಾಡ್ಬೋದು. ಕಾರಣ ಏನಂತಂದ್ರೆ ಹಾಟ್ಸ್ಟಾರ್ ಬ್ರ್ಯಾಂಡ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಇವತ್ತು ಚಿಕ್ಕದಲ್ಲ, ಆಲ್ ಓವರ್ ಕರ್ನಾಟಕ 40+ ಬ್ರಾಂಚಸ್ ಇದೆ. ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಪ್ರೆಸೆನ್ಸ್ ಇದೆ. ತುಮಕೂರಲ್ಲಿ 2 ಬ್ರಾಂಚಸ್ ಇದೆ. ಸೊ ಎಲ್ಲಿ ಬೇಕಾದ್ರೂ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು, ಆರಾಮಾಗಿ ಪೇಮೆಂಟ್ ಹಾಕ್ಬೋದು. ನಿಮ್ಮ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಬೆಸ್ಟ್ ಹೇಳ್ತೀನಿ ಸರ್. ಸೊ ಪೇಮೆಂಟ್ ಟ್ರಸ್ಟ್ ಎಲ್ಲರೂ ಇದೇ ತರ ಹೇಳ್ತಾರೆ, ಬೇರೆಯವರು ಇದ್ದಾರೆ. ನೀವು ಹಾಟ್ಸ್ಟಾರ್ ಅವರು ಯಾರು ಜಿನೀನ್ ಅಂತ ಹೇಳಿದ್ರೆ, ಸೊ ನನ್ನ ನಂಬರ್ ಹೇಳ್ತೀನಿ ಇವಾಗ, ಹ್ಯಾಶ್ ಹೊಡೆದ್ಬಿಟ್ಟು 9900097860 ಗೂಗಲಲ್ಲಿ ಹಾಕಿ, ಯೂಟ್ಯೂಬಲ್ಲಿ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ, ಎಲ್ಲ ಡೀಟೇಲ್ಸ್ ನನ್ನ ಕಂಪ್ಲೀಟ್ ಹಿಸ್ಟ್ರಿ ಬಂದ್ಬಿಡುತ್ತೆ. ಕಂಪ್ಲೀಟ್ ಹಿಸ್ಟ್ರಿ ಬಂದ್ಬಿಡುತ್ತೆ ನಿಮ್ದು. ಫುಲ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ. ಹೌದು. ಈಗ ಬೇರೆಯವರಿಗೆ ಕಳಿಸ್ಕೊಡೋದಾದ್ರೆ ಅಲ್ಲಿ ಪ್ಯಾನ್ ಇಂಡಿಯಾ ಸರ್ವಿಸ್ ಇದೆ. ಸೊ ಪ್ಯಾನ್ ಇಂಡಿಯಾ ನಮ್ದು ಬ್ಲೂ ಡಾಟ್ ಟೈಅಪ್ ಇದೆ, ಪ್ರೊಫೆಷನಲ್ ಕೊರಿಯರ್ ಟೈಅಪ್ ಇದೆ, VRL ಟೈಅಪ್ ಇದೆ. ಸೊ ಸೇಮ್ ಡೇ ನಿಮಗೆ ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಪಿನ್ ಕೋಡ್ ಪ್ರಕಾರ ಜಾಸ್ತಿ ಅಂದ್ರೂ ಇಲ್ಲಿಂದ ಕಾಶ್ಮೀರ್ ಕಳಿಸ್ಬೇಕಂದ್ರೂ 7 ರಿಂದ 8 ದಿವಸದಲ್ಲಿ ರೀಚ್ ಆಗುತ್ತೆ. ಸೇಫ್ ಆಗಿ ಕಳಿಸ್ಕೊಡ್ತೀರಾ? 100% ಸರ್. ಪ್ಯಾಕಿಂಗ್ ಅಲ್ಲಿ 100% ಸೇಫ್. ಯಾಕಂದ್ರೆ ಕೆಡ್ದು ಕಳಿಸಿದ್ರೆ ನಾನು ಸರ್ವಿಸ್ ಕೊಡೋನು. ಸೊ 100% ಜಿನಿನ್ ಆಗಿ 3 ಕಡೆ ಟೆಸ್ಟಿಂಗ್ ಆಗಿರುತ್ತೆ. ಒಂದು ಕಂಪ್ನಿಲಿ ಆಗಿರುತ್ತೆ, ಸೆಕೆಂಡ್ ಇಲ್ಲಿ ಬಂದಾದ್ಮೇಲೆ ನಾವು ಟೆಸ್ಟಿಂಗ್ ಮಾಡಿರ್ತೀವಿ, ಥರ್ಡ್ ನಾವು ಇಲ್ಲಿ ಪ್ಯಾಕ್ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಸಮೇತ ಚೆಕ್ ಮಾಡಿ ಓಕೆ ಅಂದಮೇಲೆ ನಾವು ಡಿಸ್ಪ್ಯಾಚ್ ಮಾಡ್ಬೋದು. ಅಂಡ್ ಇನ್ನೊಂದು ಏನಂತಂದ್ರೆ ಹಾಟ್ಸ್ಟಾರ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ, ಅಲ್ಲೂ ಕೂಡ ಟ್ರೈನಿಂಗ್ ವಿಡಿಯೋಸ್ಗಳನ್ನ ಆಡ್ ಮಾಡಿರ್ತಾರೆ. ಇಂಡಿವಿಜುವಲ್ ಆಗಿ ಏನೇನು ಮತ್ತೆ ವೆಬ್ಸೈಟ್ ಕೂಡ ಇದೆ, www.hotstar.co.in ಅಂತ. ಅಲ್ಲೂ ಕೂಡ ಲಿಸ್ಟಿಂಗ್ ಇರುತ್ತೆ, ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಮೇನ್ ಬ್ರಾಂಚಸ್ ಬಂದ್ಬಿಟ್ಟು ತುಮಕೂರಲ್ಲಿ 2, ಸರಸ್ವತಿಪುರಂ ಮೇನ್ ರೋಡು, ವಿದ್ಯಾನಿಕೇತನ ಸ್ಕೂಲ್ ಆಪೋಸಿಟ್ ತುಮಕೂರು. ಇದು ಬಿಟ್ರೆ ಇನ್ನೊಂದು ನಮ್ದು ಆಫೀಸ್ ಬಂದ್ಬಿಟ್ಟು ಭದ್ರಮ್ಮ ಸರ್ಕಲ್
ಚೌಲ್ಟ್ರಿ ಅಂತಾನು ಹೇಳ್ತೀವಿ, ಸರ್ಕಲ್ ಅಂತಾನು. BH ರೋಡು ಅಪೋಸಿಟ್ ಹೈಸ್ಕೂಲ್ ಫೀಲ್ಡ್ ಪಕ್ಕದಲ್ಲಿ HDFC ಬ್ಯಾಂಕ್ ಇದೆ. ಇವು ಎರಡೇ ತುಮಕೂರಲ್ಲಿ ಇರೋದು. ಇದು ಬಿಟ್ರೆ ಬ್ಯಾಂಗ್ಳೂರಲ್ಲಿ ಆರ್ ಸ್ಟೋರ್ ಇದೆ. ಸೊ ಮೇನ್ ಸ್ಟೋರ್ ಬಂದ್ಬಿಟ್ಟು ನವರಂಗ್ ಥಿಯೇಟರ್ ಡೆಡ್ ಆಪೋಸಿಟ್ MKK ಮಹಾಕವಿ ಕುವೆಂಪು ರೋಡ್, ಅಲ್ಲಿ ಮೇನ್ ಬ್ರಾಂಚ್ ಇದೆ. ಪೀನಿಯಾದಲ್ಲಿ ಇದೆ, ನವರಂಗಿಲ್ ಇದೆ, ಸೆಂಟ್ರಲ್ ಮಂತ್ರಿ ಮಾಲ್ ಆಪೋಸಿಟ್ ನಟರಾಜ ಥಿಯೇಟರ್ ಬ್ಯಾಕ್ ಸೈಡ್ ಅಲ್ಲಿ ಇದೆ. ಅದೇ ತರ ನಿಮಗೆ ಮತ್ತಿಕೆರೆ ಇದೆ, ಬಾನಸವಾಡಿ ಇದೆ, ಕದ್ರನಹಳ್ಳಿ ಕ್ರಾಸ್ ಬನಶಂಕರಿ ಎಲ್ಲ ಕಡೆ ಇದೆ ಬಿಡಿ ಸರ್. ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ಗೂಗಲ್ ಲಿಂಕ್ ಕೂಡ ಇರುತ್ತೆ, ಕೊಟ್ಬಿಡೋಣ ಅಲ್ವಾ? ಅಲ್ಲಿಂದ ನೋಡ್ಕೊಬಿಡಿ. ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕೋಸ್ಟಲ್ ಏರಿಯಾ. ಹಾಟ್ಸ್ಟಾರ್ ಇಲ್ಲ ಇದನ್ನ ಜಾಗನೇ ಇಲ್ಲ ಇವಾಗ ಅಲ್ವಾ? ಅವ್ರ ಪ್ರೀತಿ ಅವ್ರ ದಯೆಯಿಂದ. ಆಮೇಲೆ ಯಾರಾದ್ರೂ ಇನ್ನ ಉಳಿದಿರೋ ಜಾಗ ಇದೆ ಡಿಸ್ಟ್ರಿಬ್ಯೂಷನ್ ತಗೊಬೋದಾ ನಿಮ್ಮ ಹತ್ರ? ಡೆಫಿನೆಟ್ಲಿ. ಇದುವರೆಗೂ ನಮ್ದು 100+ ವಿಡಿಯೋ ಆಗಿದೆ ಸರ್ ಚಾನಲ್ ಅಲ್ಲೂ ಕೂಡ. ಮತ್ತೆ ಆಲ್ಮೋಸ್ಟ್ 1 ಕೋಟಿ ಅಲ್ಲ 2 ಕೋಟಿ 3 ಕೋಟಿ ವ್ಯೂಸ್ ಮೇಲ್ ಹೋಗಿದೆ. ಕರ್ನಾಟಕದ ಪಾಪ್ಯುಲೇಷನ್ ಒಂದು 7-7.25 ಕೋಟಿ ಇರಬಹುದು. ಸೊ ಇನ್ನೂವರೆಗೂ ನಾವು ರೀಚ್ ಮಾಡಿಲ್ಲ. ಸೊ ಇದೆಲ್ಲ ನಾವೇ ಎಲ್ಲಾ ಕಡೆ ಮಾಡ್ತೀವಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಡೀಲರ್ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಓಪನ್ ಇದೆ. ಮತ್ತೆ ಪರ್ಟಿಕ್ಯುಲರ್ಲಿ ಬರೇ ನಾನು ಇದೇ ಮಾಡ್ತೀನಿ ಬೇರೆದ್ ಮಾಡಲಿಲ್ಲ ಅಂದ್ರೂ ಅವ್ರಿಗೂ ಅವಕಾಶ ಇದೆ. ಯೂನಿಕ್ ಪ್ರಾಡಕ್ಟ್, ಒಳ್ಳೆ ಮಾರ್ಜಿನ್, ಒಂದು ಒಳ್ಳೆ ಕಂಪನಿ ಸಪೋರ್ಟ್ ಇದು ಸಿಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ನೀವು ಡೀಲರ್ಶಿಪ್ ಅನ್ನ ತಗೊಬಹುದು. ಸೇಮ್ ನಂಬರ್ ಅಲ್ಲಿ ಆಕ್ಚುಲಿ ನೀವು ಡೀಲರ್ಶಿಪ್ ಬಗ್ಗೆನೂ ಕೂಡ ವಿಚಾರಿಸ್ಕೋಬಹುದು. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಎಲ್ಲಾ ಬ್ರಾಂಚ್ ನ ಅಡ್ರೆಸ್ ಇರ್ಬೋದು, ಫೋನ್ ನಂಬರು, ಲೊಕೇಶನ್ಸ್ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಬಿಸ್ನೆಸ್ ಮಾಡಬಹುದು, ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ಇವೆಲ್ಲ ಪ್ರಾಡಕ್ಟ್ಗಳನ್ನು ತರಿಸ್ಕೋಬಹುದು. ವಿಡಿಯೋಸು ಆಲ್ಮೋಸ್ಟ್ ದೊಡ್ಡದಾಯ್ತು, ಎಂಡಿಂಗ್ ಮಾಡೋ ಸಮಯ. ಸೊ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಪ್ರಾಡಕ್ಟ್ ಏನಂತೇವೆ ಅದಕ್ಕೆ, ಇನ್ನೋವೇಟಿವ್ ಪ್ರಾಡಕ್ಟ್ ನೀವು ಹೇಳ್ತಿರಲ್ವಾ? ಸ್ಟಾರ್ಲೈಟ್ ಕಾರ್ಪೊರೇಷನ್ ಈಸ್ ವಿ ಆರ್ ಹಿಯರ್ ಫಾರ್ ಇನ್ನೋವೇಷನ್. ಸೊ ಇನ್ನೋವೇಷನ್ ಪ್ರಾಡಕ್ಟ್, ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಅನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.